ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಈ ಮುರಳಿಯಲ್ಲಿ ನೀಡ್ತಿದ್ರು ಬಾಬಾ, ಮಕ್ಕಳೇ, ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾದ್ರೆ ನೀವೇನಾಗಬೇಕಂತೆ? ಅನುಭವಿ ಸ್ವರೂಪರಾಗಿ. ಅನುಭವ ಅಂತಂದರೆ ಆತ್ಮ ಕರ್ಮ ಮಾಡಿದ ಮೇಲೆ ಇನ್ನು ಫಲಿತಾಂಶ ಬರುತ್ತೆ. ಆ ಫಲಿತಾಂಶದ ಜೊತೆಗೆ ಆತ್ಮ ಜೋಡಣೆ ಆಗುವಂಥದ್ದು. ಅಥವಾ ಕರ್ಮದ ಸಮಯದಲ್ಲಿ ಯಾವುದೋ ಒಂದು ಸಾಧನ, ವಾತಾವರಣ, ವಾಯುಮಂಡಲ, ಪರಿಸ್ಥಿತಿ, ವಿಘ್ನಗಳು, ಸಮಸ್ಯೆಗಳು, ಖುಷಿ, ಆನಂದ ಯಾವುದಾದ್ರೂ ಜೊತೆಗೆ ಜೋಡಣೆ ಆಗಿಬಿಟ್ಟು ಅದರಲ್ಲಿರುವಂತಹ ಗುಣಗಳ ಅನುಭವವನ್ನು ಮಾಡುವಂಥದ್ದು ಅಲ್ವಾ? ಇಲ್ಲಿ ಬಾಬಾ ಏನು ಹೇಳ್ತಾರೆ, ವಿಶೇಷವಾಗಿ ಇಲ್ಲಿ ಅನುಭವ ಹೇಳುವಂಥದ್ದು, ಆತ್ಮ ಮನಬುದ್ಧಿಯ ಮೂಲಕ ಪರಮಾತ್ಮನಲ್ಲಿ, ತಂದೆಯಲ್ಲಿ ಜೊತೆಯಲ್ಲಿದ್ಬಿಟ್ಟು ಅವನ ಜೊತೆ ಇರುವಂತಹ ಅನುಭವವನ್ನು ಮಾಡುವಂಥದ್ದು. ಅದೇನು ಗೊತ್ತಾಗ್ತದೆ? ಶಿವಬಾಬಾ ಶಿವಬಾಬಾ ಅಂತ ಬರೆದ್ರೆ ಗೊತ್ತಾಗತ್ತಾ? ಹೆಂಗೆ ಗೊತ್ತಾಗತ್ತೆ ಶಿವಬಾಬಾ ನಮ್ಮ ಜೊತೆ ಇದ್ದಾರೆ ಅಂತ? ಸಪ್ತ ಗುಣಗಳ ಅನುಭವ ಅಲ್ವಾ? ಆ ಅನುಭವನೇ ಪರಮಾತ್ಮ ಯಾರು, ತಂದೆ ಯಾರು ಅಂತ ನಮಗೇನಾಗ್ತದೆ, ಅವರ ಮೇಲೆ ನಂಬಿಕೆ, ವಿಶ್ವಾಸ, ನಿಶ್ಚಯ ಬರುತ್ತೆ. ಮೊದಲನೇದಾಗಿ ನಾವು ಯಾವಾಗ ಯೋಗದಲ್ಲಿ ಕೂತ್ಕೊಳ್ತೀವಿ ಅಥವಾ ಯೋಗದ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಸೇವಾ ಕೇಂದ್ರಗಳಿಗೆ ಹೋಗ್ತೀವಿ, ಮೌಂಟ್ ಅಬುಗೆ ಹೋಗ್ತೀವಿ, ಬಟ್ಟಿಯಲ್ಲಿ ಹೋಗ್ತೀವಿ, ಅಲ್ಲಿ ಬಾಬಾ ಅದರ ಅನುಭವವನ್ನು ನಿಮಿತ್ತವಾದ ಆತ್ಮಗಳ ಮೂಲಕ ಮಾಡಿಸ್ತಾರೆ. ಆ ನಂತರದಲ್ಲಿ ಆ ಒಂದು ರುಚಿಯನ್ನು ನಾವು ನೋಡಿದಾಗ ನಾವು ಕೂಡ ಆ ಆಹಾರವನ್ನು ನಾವು ಮಾಡಬೇಕು. ಆಹಾರದಲ್ಲಿ ಎಲ್ಲ ಬಾಬನ ಮನೆಗೆ ಹೋದಾಗ ಬ್ರಹ್ಮ ಭೋಜನ ತಿಂದ್ಕೊಂಡು ಬಂದ್ಬಿಟ್ಟು ಉಪ್ಪಿನಕಾಯಿ ಹೆಂಗಿದೆ, ಸಾಂಬಾರು ಹೆಂಗಿದೆ ಅಂತ ಅದರ ಬಗ್ಗೆ ಅಲ್ಲ. ನಿರಾಕಾರ ರೂಪದ ಪಾರಮಾರ್ಥಿಕ ಭೋಜನ ಏನಿದೆ ಅದನ್ನು ನಾವು ಆಸ್ವಾದನೆ ಮಾಡಿದಾಗ, ರುಚಿ ನೋಡಿದಾಗ, ಅದನ್ನು ಸ್ವೀಕಾರ ಮಾಡಿದಾಗ, ಅದು ನಮಗೆ ತುಂಬ ಇಷ್ಟ ಆದಾಗ ಅದನ್ನು ನಾವು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ಬೇರೆಯವರಿಗೂ ಕೂಡ ಅದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿ ಬಾಬಾ ಏನು ಹೇಳ್ತಾರೆ, ಒಂದು ಕಡೆ ಕುತ್ಕೊಂಡಾಗ ಅಮೃತ ವೇಳೆ ಇರಬಹುದು, ನುಮಾಶಾಮ ಯೋಗದಲ್ಲಿರ್ಬೋದು, ಟ್ರಾಫಿಕ್ ಕಂಟ್ರೋಲಲ್ಲಿ ಇರ್ಬೋದು, ಆವಾಗ ಪರಮಾತ್ಮನ ಜೊತೆ ಮನಬುದ್ಧಿಯನ್ನು ಜೋಡಣೆ ಮಾಡೋದ್ರ ಮೂಲಕ ಈಶ್ವರಿಯ ಸುಖದ ಅನುಭವವನ್ನು ಮಾಡ್ತೀವಿ. ಇದು ರಾಜಯೋಗ. ಮುಂದುವರೆದು ಬಾಬಾ ಏನು ಹೇಳ್ತಾನೆ, आप सभी बच्चों का सर्व आत्माओं के प्रति चैलेंज है कि हम योगी जीवन वाले हैं. ಪ್ರಪಂಚದಲ್ಲಿ ಎಷ್ಟು ಮನುಷ್ಯಾತ್ಮರಿದ್ದಾರೋ ಅವರೆಲ್ಲದ್ರ ಜೊತೆಗೆ ನೀವು ಏನು ಮಾಡ್ತೀರಿ? ಚಾಲೆಂಜ್ ಮಾಡ್ತೀರಿ. ಏನಂತ? ನಾವು ಯೋಗಿ ಜೀವನ. ಯೋಗಿ ಜೀವನ ಅಂತಂದ್ರೆ ಏನು? ನಾವು ಏನೇ ಕರ್ಮ ಮಾಡ್ತಾ ಇದ್ರು ಕೂಡ ಆತ್ಮದ ಸ್ವಲ್ಪ ಶಕ್ತಿ ಅಥವಾ ಹೆಚ್ಚಿನ ಶಕ್ತಿ, ಸಮಯದ ಅನುಸಾರ, ಸಂದರ್ಭದ ಅನುಸಾರ, ವಾತಾವರಣ, ವಾಯುಮಂಡಲ, ಅವಶ್ಯಕತೆ ಅನುಸಾರದಲ್ಲಿ, ಸ್ಥಳದ ಅನುಸಾರದಲ್ಲಿ ನಮ್ಮ ಮನಬುದ್ಧಿ ಭಗವಂತನ ಜೊತೆಗೆ ಜೋಡಣೆ ಆಗಿರುತ್ತೆ. ಆ ಕಾರಣದಿಂದ ಕರ್ಮ ಮಾಡಬೇಕಾದ್ರೂ ಬಾಬಾ ನಮಗೆ ಇಶಾರವನ್ನು ಕೊಡ್ತಾ ಇರ್ತಾರೆ, ಶಕ್ತಿಗಳನ್ನು ಕೊಡ್ತಾ ಇರ್ತಾರೆ, ಶ್ರೀಮತವನ್ನು ಕೊಡ್ತಾ ಇರ್ತಾರೆ. ಮತ್ತೆ ಹೇಳ್ತಾರೆ, ನೋಡು ಮಗು, ಇದು ಸರಿ, ಇದು ತಪ್ಪು, ಇದು ಮಾಡು, ಇದು ಮಾಡಬೇಡ. ಭಗವಂತ ಜೊತೆಯಲ್ಲಿರುವಂಥ ಕಾರಣದಿಂದ ಆ ಕರ್ಮದ ಫಲದಲ್ಲಿ ಏನು ವೈಪರೀತ್ಯತೆ, ಭಿನ್ನತೆ ಬರುತ್ತೆ, ಅದು ನಮಗೆ ಸ್ಪಷ್ಟವಾಗಿ ಏನಾಗತ್ತೆ ಗೊತ್ತಾಗತ್ತೆ. ಅದಕ್ಕಾಗಿ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ. ಸ್ಥೂಲವಾಗಿ ನೀವು ಲೌಕಿಕದಲ್ಲಿರಿ, ಅಲೌಕಿಕದಲ್ಲಿರಿ, ಯಾವುದೇ ಕರ್ಮವನ್ನು ಮಾಡ್ತಾ ಇರಿ, ಮನಸ್ಸು ಭಗವಂತನ ಜೊತೆಗಿರತ್ತ. ಅವಾಗ ನೀವು ಕೇಳ್ಬೋದು, ಹಾಗಂತಂದ್ರೆ ಏನು? ಹಾಗಂದ್ರೆ ಒಂದು ಕುಮಾರಿಗೆ ಮದುವೆ ಮಾಡುತ್ತಾರೆ. ಆವಾಗ ಅವಳು ಪತ್ನಿ ಆಗ್ತಾಳೆ. ಜೀವನ ಪೂರ್ತಿ ಪತಿ ಎದುರುಗಡೆಗಿರ್ಬೋದು, ಮನೇಲಿರ್ಬೋದು, ಯಾವುದೋ ಒಂದು ರೂಮ್ನಲ್ಲಿರ್ಬೋದು, ಎಲ್ಲೋ ಕೆಲಸ ಕಾರ್ಯಗಳಿಗೆ ಹೊರಗಡೆ ಹೋಗಿರ್ಬೋದು, ಕರ್ತವ್ಯಕ್ಕೋಸ್ಕರ ಬೇರೆ ಊರಿನಲ್ಲಿರ್ಬೋದು, ಆದರೆ ಅವರ ಮನಸ್ಸು ಮಾತ್ರ ಸದಾ ಪತಿಯ ಜೊತೆಗಿರ್ತದೆ. ಮತ್ತೆ ಎಷ್ಟೇ ದೂರದಲ್ಲಿದ್ದರೂ ಕೇಳೋ ಎಲ್ಲಾದ್ರೂ ಹೋಗ್ಬೇಕಾದ್ರೆ, ನೋಡ್ರಿ ಅವ್ರು ಇನ್ವಿಟೇಷನ್ ಕೊಟ್ಟಿದ್ದಾರೆ,
ಮದುವೆಗೆ ಬನ್ನಿ ಅಂತ ಹೋಗ್ಬಹುದಾ? ಖರ್ಚು ಮಾಡ್ಬೇಕಾದ್ರೆ, ಹಣ ಖರ್ಚು ಮಾಡ್ಬೇಕಾದ್ರೆ ಪತಿಯಲ್ಲಿ ದುಡಿದು ಬಿಟ್ಟು ಸಂಬಳವನ್ನ ಕಳಿಸಿರ್ತಾರೆ ಮನೆ ಖರ್ಚಿಗೆ. ಹೀಗೆ ಮಿಕ್ಸಿ ತಗೊಳ್ಬೇಕು ಅಂತ ಮಾಡಿದ್ದೇನೆ, ಹೊಸ ತೆಗೆದುಕೊಳ್ಬಹುದಾ? ಮಗು ಈ ರೀತಿ ತೊಂದರೆ ಕೊಡ್ತಾರೆ, ಸ್ವಲ್ಪ ಮಕ್ಕಳಿಗೆ ಹೇಳಿ. ಹೀಗೆ ಏನೇ ಇದ್ರೂ ಕೂಡ ಆ ಮಹಿಳೆ, ಹಳೆ ಕಾಲದ ಮಹಿಳೆ ಬಗ್ಗೆ ನಾವು ಹೇಳ್ತಾರ. ಇವತ್ತೇನಾಗಿದೆ, ಮಹಿಳೆಯರು ಅವರು ಕೂಡ ಜಾಬಲ್ಲಿ ಹೋಗ್ತಾ ಇರುವಂತ ಕಾರಣದಿಂದ ನಮ್ಮ ಹಣ ನಾವು ಖರ್ಚು ಮಾಡ್ತೀವಿ, ನೀವ್ಯಾರು ಹೇಳುವಂತೆ ಈ ಭಾವ ಬಂದಿರೋದಕ್ಕೇನೆ ಇವತ್ತು ಡೈವರ್ಸ್ ಕೇಸ್ಗಳು ಏನಾಗ್ತಾ ಇದ್ದಾವೆ, ಹೆಚ್ಚಿಗೆ ಆಗ್ತಾ ಇದ್ದಾವೆ. ನಾವೇನ್ ಕಡಿಮೆ ಇಲ್ವಲ್ಲ. ಯಾರು ಯಾರ ಎದುರುಗಡೆಗೂ ಕೂಡ ಸೋಲನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ, ತಲೆ ಕೆಳಗೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ತಲೆ ಕೆಳಗೆ ಮಾಡೋದು ಅಂತಂದ್ರೆ ಶಾರೀರಿಕವಾಗಿ ಅಲ್ಲ, ಆದರೆ ಯಾರ ಮಾತನ್ನು ಕೂಡ ಯಾರೂ ಕೇಳಲಿಕ್ಕೆ ರೆಡಿ ಇಲ್ಲ ಅಂತ ಒಂದು ವಾತಾವರಣ ಇವತ್ತು ಪ್ರಪಂಚದಲ್ಲಿ ಇದೆ. ಅದನ್ನೆಲ್ಲ ತಾವು ನೋಡ್ತಾ ಇದ್ದೀವಿ. ಪ್ರಪಂಚದಲ್ಲಿ ಲೌಕಿಕ ರೂಪದಲ್ಲಿ ಎಷ್ಟೋ ಜನ ಹಠಯೋಗವನ್ನು ಮಾಡ್ತಾರೆ, ಬೇರೆ ಬೇರೆ ರೀತಿಯ ಮೆಡಿಟೇಷನ್ ಅನ್ನ ಮಾಡ್ತಾರೆ. ಅದನ್ನು ನೀವು ಆ ಪ್ರಪಂಚದ ಜನರಿಗೆ ಏನ್ ಹೇಳ್ತೀರಿ? ನಾವು ಸದಾ ಕಾಲ ಭಗವಂತನ ಜೊತೆಯಲ್ಲಿ ಇಟ್ಕೊಳ್ತೀವಿ. ಹೇಗೆ? ಬಾಬನ ಜೊತೆ ಮಾತಾಡ್ಬೋದು, ಜಗಳ ಮಾಡ್ಬೋದು, ಚರ್ಚೆ ಮಾಡ್ಬೋದು, ಶ್ರೀಮತ ತಗೊಳ್ಬೋದು, ಆಟ ಆಡ್ಬೋದು, ಕರ್ಮದ ಮಧ್ಯ ಮಧ್ಯದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೋದು ಅಲ್ವಾ? ಅಥವಾ ಮಧ್ಯದಲ್ಲಿ ಈಶ್ವರ ಜ್ಞಾನವನ್ನು ಕೇಳುವಂಥದ್ದು, ಈಶ್ವರ ಸೇವೆಯಲ್ಲಿ ನಿಮಿತ್ತರಾಗುವಂಥದ್ದು. ಬಾಬಾರವರ ಪಾಯಿಂಟ್ಸ್ ಅನ್ನು ಇಟ್ಕೊಂಡ್ಬಿಟ್ಟು ಮನನ, ಚಿಂತನ, ವಿಚಾರ ಸಾಗರ ಮಂಥನ ಮಾಡುವಂಥದ್ದು. ಯಾವುದೋ ಒಂದು ರೂಪದಲ್ಲಿ ಏನಾಗ್ತದೆ, ನಮ್ಮ ಜೊತೆಯಲ್ಲಿ ಬಾಬಾ ಇರ್ತಾರೆ. ಇದು ಯಾವುದೂ ಇಲ್ಲ ಅಂದ್ರೆ ಬಾಬಾ ಇದ್ದಾರೆ ಅಂತ ಒಂದು ಲೈಟ್ನೆಸ್ಸಿನ ಫೀಲಿಂಗ್. ಹೀಗೆ ವರ್ತಮಾನ ಸಮಯದಲ್ಲಿ ತಮ್ಗೆ ಗೊತ್ತು, ಎಲ್ಲಾ ಕಡೆಗೂ ಟೆಂಪ್ರೇಚರ್ ಜಾಸ್ತಿ ಇದೆ. ಅವಾಗ ಏನ್ ಕರ್ಮ ಅಯ್ಯೋ ಸೆಕೆ ಆಗ್ತಾ ಇದೆ ರೀ ತುಂಬಾ ಅಂತ ಅನಿಸ್ತಾ ಇರ್ತದೆ. ಸೆಕೆ ಇದೆ ಅಂತ ಬಿಟ್ಟು ಮನೇಲಿ ಫ್ಯಾನ್ ಹಾಕೊಂಡಿರ್ತೀರಾ, ಮಧ್ಯದಲ್ಲಿ ಕರೆಂಟ್ ಹೋಗ್ಬಿಡ್ತು, ಅದರ ಎಫೆಕ್ಟ್ ತುಂಬಾ ನಮ್ಗೆ ಗೊತ್ತಾಗತ್ತೆ ಆದ್ಮೇಲೆ. ಹಾಗೆ ಸೇವಾ ಕೇಂದ್ರದಲ್ಲಿದ್ದಾಗ ನಮ್ಮ ಮನಸ್ಸು ಶಾಂತವಾಗಿರ್ತದೆ. ಲೌಕಿಕ ಮನೆಗೆ ಬಂದ ತಕ್ಷಣದಲ್ಲಿ ಲೌಕಿಕ ಸುತ್ತಮುತ್ತಲಿರುವಂತಹ ಆತ್ಮಗಳು, ನಿಮ್ಮ ಮನೆಯಲ್ಲಿರುವಂತಹ ಆತ್ಮಗಳು, ಅವರ ಒಂದು ಮನೋಸ್ಥಿತಿ ದುಃಖದ ರೂಪದಲ್ಲಿ, ನೋವಿನ ರೂಪದಲ್ಲಿ, ಕಷ್ಟದ ರೂಪದಲ್ಲಿ, ಅಸಫಲತೆ ರೂಪದಲ್ಲಿ, ಆ ವಾಯುಮಂಡಲದಲ್ಲಿ ಏನಾಗ್ತದೆ, ಸಂಕಲ್ಪದ ರೂಪದಲ್ಲಿ ಹರಡಿರುತ್ತೆ. ಅದರ ಪ್ರಭಾವ ನಮ್ಮ ಮೇಲೆ ಬೀಳತ್ತೆ. ನಾವೇಗಿರ್ಬೇಕು? ನಾವು ಶಾಂತವಾಗಿದ್ದು ಭಗವಂತನ ಜೊತೆಗೆ ಜೋಡಣೆಯಾಗಿ ಆ ಆತ್ಮಗಳನ್ನ, ವಾತಾವರಣ, ವಾಯುಮಂಡಲವನ್ನ ಪರಿಶುದ್ಧ ಮಾಡಬೇಕು. ಎಲ್ಲೋ ಒಂದು ಊರಿನಲ್ಲಿ ಬೆಂಕಿ ಬಿದ್ದರೆ ಈ ಅಗ್ನಿಶಾಮಕ ದಳದವ್ರು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅಗ್ನಿಯನ್ನ ಶಮನ ಮಾಡುವಂಥದ್ದು. ಅಗ್ನಿ ಇದ್ದಷ್ಟು ಏನ್ ಮಾಡ್ತದೆ, ಅದು ಯಾವ್ಯಾವ ವಸ್ತುವಿನ ಜೊತೆಗೆ ಇರ್ತದೋ ಅದನ್ನು ಸುಡ್ತಾ ಹೋಗ್ತದೆ, ಬೂದಿ ಮಾಡಿಬಿಡ್ತದೆ, ಅದು ಅಸ್ತಿತ್ವವನ್ನು ತೆಗೆದಾಕ್ಬಿಡ್ತದೆ. ಅದೇನೆ ನೀರು ಹಾಕಿದಾಗ ಏನಾಗತ್ತೆ, ಅಗ್ನಿ ತಣ್ಣಗಾಗ್ತದೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ನಿಮ್ಮ ಮೂಲಕ ಆ ಭಗವಂತನ ಶಕ್ತಿ ಪ್ರವಾಹ ಆದಾಗ ನೀವಿರುವಂಥ ಸ್ಥಳದಲ್ಲಿ ವಾತಾವರಣ, ವಾಯುಮಂಡಲ ಏನಾಗಿರ್ಬೇಕು, ಪ್ರಶಾಂತವಾಗಿರ್ಬೇಕು. ಅದಕ್ಕಾಗಿ ಸದಾ ಆ ಅನುಭವ ನಿಮ್ಗೆ ಆಗ್ತಾ ಇರ್ಬೇಕು. ಸುಮ್ಮನೆ ಬಾಬಾ ನಮ್ಮ ಜೊತೆಲಿ ಇದ್ದಾರೆ 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 ಅಂತ ಹೇಳ್ಬಿಟ್ಟು ನಾವೇನ್ ಮಾಡುವಂಗಿಲ್ಲ. ಫೋಟೋ ಇಟ್ಕೊಂಡ್ವಿ, ಸ್ಟಿಕ್ಕರ್ ಹಚ್ಚಿದ್ವಿ, ಬಾಬಾ ರೂಮ್ ಮಾಡಿದ್ವಿ, ಟ್ರಾನ್ಸ್ಲೇಟರ್ ಇಟ್ವಿ ಅಲ್ಲ. ಓಕೆ, ಅದನ್ನ ಇಟ್ಕೊಳ್ಳಿ, ಭಾವನೆಯಿಂದ ಗೌರವಯುತವಾಗಿ ಇಟ್ಕೊಳ್ಳಿ. ಒಂದು ಯೋಗ ಮಾಡ್ಲಿಕ್ಕೆ ಸಹಯೋಗ ಅಂತ ಕೆಲವರು ಸ್ಲೋಗವನ್ನು ಇಟ್ಕೊಳ್ತಾರೆ, ಅದನ್ನು ಮಾಡೋದು ತಪ್ಪು ಅಂತ ಬಾಬಾ ಹೇಳೋದಿಲ್ಲ. ಆದರೆ ಮುಖ್ಯವಾಗಿ ಮನಸ್ಸಿನಲ್ಲಿ ಬಾಬಾನನ್ನು ಇಟ್ಕೊಂಡು ಬಾಬಾ ನಿಮ್ಮ ಜೊತೆಯಲ್ಲಿರುವಂತಹ ಸಪ್ತ ಗುಣಗಳ ಅನುಭವ, ಸಫಲತೆಯ ಅನುಭವ, ಧೈರ್ಯದ ಅನುಭವ, ಖುಷಿಯ ಅನುಭವ, ಭಯ ಇಲ್ಲದೇ ಇರುವಂತಹ ಅನುಭವ ನಿಮಗೆ ಆಗ್ಬೇಕಾಗ್ತದೆ. ಒಬ್ಬ ಮಹಿಳೆ ಒಬ್ಬಳೇ ಇದ್ದಾಗ ಜೊತೆಲಿ ಪತಿ ಎಲ್ಲಾದ್ರೂ ಇರ್ಲಿ, ಅವ್ರಿಗೊಂದು ಧೈರ್ಯ ಇರ್ತದೆ. ಮನೇಲಿ ಯಾರೂ ಇಲ್ಲ ಅಂತಂದ್ರೆ ರಾತ್ರಿ 10 ಗಂಟೆನೋ 11 ಗಂಟೆನೋ ಯಾರೋ ಅವ್ರು ಬೆಲ್ ಮಾಡಿದ್ರೆ ಭಯ ಆಗುತ್ತೆ, ಯಾರು ಬಂದಿದ್ದಾರೇನು ಅಂತ ಭಯ ಇರುತ್ತೆ ಅಲ್ವಾ? ಹಾಗೆ ಬಾಬಾ ಮೇರಾ ಸಾಥಿ ಹೇ, ಭಗವಂತ ಸದಾ ನನ್ನ ಜೊತೆಯಲ್ಲಿದ್ದಾರೆ. ಈ ಕಾರಣದಿಂದ ಈ ಕಾರ್ಯ ಇಷ್ಟು ಸುಂದರವಾಗಿ, ಸುಲಲಿತವಾಗಿ, ನಿರ್ವಿಘ್ನವಾಗಿ ನಡೀತಾ ಇದೆ ಹೇಳುವಂತ ನಿಮ್ಗೇನಾಗಬೇಕು, ಗೊತ್ತಾಗಬೇಕು. ಅದನ್ನು ಚಾಲೆಂಜ್ ಮಾಡಬೇಕು ಅಂತಂದ್ರೆ ಆ ಜೀವನದಲ್ಲಿ ಭಗವಂತನನ್ನು ಸದಾ ಜೊತೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ ಅಲ್ವಾ? सिर्फ योग लगाने वाले नहीं लेकिन ಯೋಗಿ ಜೀವನ ವಾಲೆ. ನಿಮ್ಮ ಮನಸ್ಸನ್ನು ಸಪರೇಟ್ ಆಗಿ ತೆಗೆದು ಏನ್ ಮಾಡೋದಲ್ಲ, ಯೋಗವನ್ನು ಇಡುವಂಥವರಲ್ಲ ಯೋಗಿ ಜೀವನ. ಹಾಗಂದ್ರೆ ಆದ್ಮೇಲೆ
ಒಂದು ಸಮಯ ಇತ್ತು, ಪ್ರಪಂಚದಲ್ಲಿ ಟೆಲಿಫೋನ್ ಬಂದಾಗ ಯಾರಿಗಾದ್ರೂ ಮಾತಾಡಬೇಕು ಅಂತಂದ್ರೆ ಆ ಟೆಲಿಫೋನ್ ಹತ್ರ ಹೋಗ್ಬಿಟ್ಟು ಅದನ್ನ ಹಿಂಗೆ ರೌಂಡ್ ಮಾಡಿ ಡೈಲ್ ಮಾಡಿಬಿಟ್ಟು ಏನು ಮಾಡ್ತಿದ್ವಿ, ಯಾರ ಜೊತೆಗೆ ನಾನು ಜೋಡಣೆ ಆಗಬೇಕು ಅವ್ರ ಜೊತೆ ಅವ್ರದ್ದೊಂದು ನಂಬರ್ ಇರ್ತಾ ಇತ್ತು. ಆ ನಂಬರನ್ನು ಏನು ಮಾಡ್ತಿದ್ವಿ, ಪ್ರೆಸ್ ಮಾಡಿಬಿಟ್ಟು ಅವ್ರ ಜೊತೆ ಫೋನ್ ಕಾಲಲ್ಲಿ ನಾವು ಮಾತಾಡ್ತಾ ಇದ್ವಿ ಅಲ್ವಾ. ಈಗ ಮೊಬೈಲ್ ಜೊತೆಯಲ್ಲೇ ಇರ್ತದೆ. ಹಾಡು ಕೇಳಬೇಕಾದ್ರೂ ಮೊಬೈಲು, ಕಾಮೆಂಟ್ರಿ ಕೇಳಬೇಕಾದ್ರೂ ಮೊಬೈಲು, ಫೋನಲ್ಲಿ ಮಾತಾಡಬೇಕಾದ್ರೂ ಮೊಬೈಲು, ಯಾರಿಗಾದ್ರೂ ಹಣ ಕಳಿಸ್ಬೇಕಂದ್ರೂ ಮೊಬೈಲು, ಬಸ್ ಟಿಕೆಟ್ ಮಾಡಬೇಕು ಅಂತಂದ್ರೆ ಮೊಬೈಲು ಅಲ್ವಾ. ಕ್ಯಾಲ್ಕುಲೇಟರ್ ಉಪಯೋಗ ಮಾಡಬೇಕು ಅಂತಂದ್ರೆ ಮೊಬೈಲು, ಏನಾದರೂ ಒಂದು ಗೂಗಲ್ ಸರ್ಚಲ್ಲಿ ಹೊಸ ವಿಷಯ ತೊಗೊಳ್ಬೇಕು ಅಂದ್ರೆ ಮೊಬೈಲು, ಸೀರಿಯಲ್ ನೋಡಬೇಕು ಅಂದ್ರೆ ಮೊಬೈಲು, ಕ್ರಿಕೆಟ್ ನೋಡಬೇಕು ಅಂದ್ರೆ ಮೊಬೈಲು, ಫಿಲ್ಮ್ ನೋಡಬೇಕು ಅಂದ್ರೆ ಮೊಬೈಲು ಅಲ್ವಾ. ಅಂದರೆ ಮೊಬೈಲ್ ಹೇಳುವಂಥದ್ದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಅಡುಗೆ ಮನೆಗೆ ಹೋದ್ವಾ, ಮೊಬೈಲ್ ತೊಗೊಂಡೋದ್ವಿ. ಹಾಲಿಗೆ ಹೋದ್ವಾ, ಮೊಬೈಲ್ ತೊಗೊಂಡೋದ್ವಿ. ಹೊರಗಡೆ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಹೋದ್ವಾ, ಮೊಬೈಲ್ ತೊಗೊಂಡೋದ್ವಿ. ಪರ್ಸ್ ಬೇಕಾದ್ರೆ ಮರೆತು ಬಿಟ್ಟು ಹೋಗ್ಬಿಡ್ತೀವಿ, ನೀರಿನ ಬಾಟ್ಲ್ ಬೇಕಾದ್ರೆ ಮರೆತು ಬಿಟ್ಟು ಹೋಗ್ತೀವಿ, ಚಪ್ಪಲಿ ಹಾಕೊಳ್ಳೋದನ್ನು ಮರೆತು ಬಿಟ್ಟು ಹೋಗ್ಬೋದು, ಆದರೆ ಮೊಬೈಲನ್ನು ಬಿಟ್ಟು ಹೋಗೋದಿಲ್ಲ. ಹಾಗಿದ್ರೆ ಒಂದು ದಿನಕ್ಕೆ ನಾವು ಮೊಬೈಲ್ ಕಡೆಯಿಂದ ಸ್ಮೃತಿ ಎಷ್ಟು ಸಮಯ ಇರ್ತದೆ, ಎಷ್ಟು ಸಮಯ ಅದರ ಜೊತೆಗೆ ನಾವು ಇರ್ತೀವಿ, ಅದರ ಲಾಭವನ್ನು ನಾವು ಪಡ್ಕೊಳ್ತೀವಿ ಅಲ್ವಾ. ಹಾಗೆ ನಮಗನ್ಸ್ಬೇಕು, ಸದಾ ಕಾಲ ಬಾಬಾ ನನ್ನ ಜೊತೆಯಲ್ಲಿ ಇದ್ದಾರೆ. ಅದಕ್ಕಾಗಿ ಸಮಯ ಸಿಕ್ಕಿದಾಗಲೆಲ್ಲ ಅವ್ರ ಹತ್ರ ಮಾತಾಡುವಂಥದ್ದು, ಚರ್ಚೆ ಮಾಡುವಂಥದ್ದು, ವಿಷಯ ವಿನಿಮಯ ಮಾಡಿಕೊಳ್ಳುವಂಥದ್ದು, ನಿಮ್ಮ ಕಷ್ಟಗಳನ್ನು ಹೇಳುವಂಥದ್ದು, ಸೇವೆಯ ಬಗ್ಗೆ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡ್ಕೊಳ್ಳಿ. ಇದನ್ನೆಲ್ಲವನ್ನು ನೀವೇನು ಮಾಡಬೇಕಾಗ್ತದೆ, ಮಾಡಿದಾಗ ಬಾಬಾ ನಿಮ್ಮ ಜೀವನದಲ್ಲಿ ಭಗವಂತ ಜೊತೆಯಲ್ಲಿರುವಂಥ ಅನುಭವ ಆಗ್ತಾ ಇರ್ತದೆ. ಜೀವನ್ 2-4 ಗಂಟೆ ಕಿ ನಹೀ ಹೋತಿ ಹೈ. 2 ಗಂಟೆ ಯೋಗ ಮಾಡಿದೆ, 8 ಗಂಟೆ ಯೋಗ ಮಾಡಿದೆ ಹಾಗಲ್ಲ. 2-3 ಗಂಟೆಗೋಸ್ಕರ ಅಂತ ಜೀವನ ಇರೋದಿಲ್ಲ. ಒಬ್ಬರನ್ನ ನೀವು ಅಗ್ನಿ ಸಾಕ್ಷಿಯಾಗಿ ಬ್ರಾಹ್ಮಣರ ಸಮ್ಮುಖದಲ್ಲಿ ನೆಂಟರಿಷ್ಟರ ಮೂಲಕ ಪತಿ ಅಂತ ಒಪ್ಪಿಕೊಂಡಾಗ, ಪತಿ ಎಲ್ಲೇ ಇರಲಿ, ಬೇಕಾದ ಶರೀರವನ್ನು ಕೂಡ ಬಿಟ್ಟಿರಲಿ, ಆ ಪತಿ ಪರಮೇಶ್ವರ ಅಂತ ಬಿಟ್ಟು ಏನು ಮಾಡಿರ್ತಾರೆ, ಸದಾ ಮನಸ್ಸಿನಲ್ಲಿ ಅವರಿಗೆ ಒಂದು ಸ್ಥಳವನ್ನು ಕೊಡಲಾಗ್ತದೆ. ಅವ್ರು ನೋಡಿದ ಭಯ ಇದೆಯೋ, ಹೆದರಿಕೆ ಇದೆಯೋ, ಬೇಜಾರಾಗತ್ತೋ, ಲೆಕ್ಕಾಚಾರ ಅನ್ನೋದು ಆಮೇಲಿನ ಪ್ರಶ್ನೆ. ಆದರೆ ಪತಿ ಅಂತ ಮನಸ್ಸಲ್ಲಿ ಭಾವನೆಯನ್ನು ನಾವು ಇಟ್ಕೊಂಡಿರ್ತೀವಲ್ವಾ. ನಾವು ಅವ್ರ ಮನೇಲಿದ್ದೀವಿ, ಅವರ ಹಣದಿಂದ ನಾವು ಏನು ಮಾಡ್ತೀವಿ, ಜೀವನ ಮಾಡ್ತಾ ಇದ್ದೀವಿ. ಹಾಗೆ ನಾವು ಭಗವಂತನ ಮಗು ಆದಮೇಲೆ ಆತ್ಮೀಯರೇ, ನಮ್ಮ ಜೀವನದಲ್ಲಿ ಏನು ನಡೆಯುತ್ತೋ ಅದು ಹಿಂದುಗಡೆಗೆ ಪರಮಾತ್ಮ ಇರ್ತಾರೆ, ತಂದೆ ಇರ್ತಾರೆ. ಅದಕ್ಕೆ ಅವ್ರಿಗೆ ಹೇಳ್ದೇನೆ ಏನೂ ಮಾಡುವ ಹಾಗೆ ಇಲ್ಲ. ಒಂದು ವೇಳೆ ನಿಮ್ಮ ಮನಸ್ಸಿಗೆ ಬಂದಾಗ ಮಾಡಿದರೆ ಬಾಬಾನೂ ಕೂಡ ನಿಮಗೆ ಡೈವೋರ್ಸ್ ಕೊಟ್ಟು ಬಿಡ್ತಾರೆ ಅಲ್ವಾ. ಅದಕ್ಕಾಗಿ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ, ಕಷ್ಟ ಬಂದಾಗ ಮಾತ್ರ, ಅಮೃತ ವೇಳೆಯಲ್ಲಿ ಮಾತ್ರ, ಟ್ರಾಫಿಕ್ ಕಂಟ್ರೋಲ್ ಮಾತ್ರ ನಾವು ಯೋಗ ಮಾಡುವಂಥವರಲ್ಲ, ಯೋಗಿ ಜೀವಂತವರು. ಹೌದು, ಪತಿ ಎದುರುಗಡೆಗಿದ್ದಾಗ ಮಾತಾಡಬೇಕಾದ್ರೆ ಸಂಪೂರ್ಣ ಗಮನ ಪತಿ ಕಡೆಗಿರುತ್ತೆ. ಆದರೆ ಬೇರೆ ಸಮಯದಲ್ಲೂ ಸಮ ಪರ್ಸಂಟೇಜ್ ಏನಿರ್ತದೆ, ಪತಿ ಮನೇಲಿದ್ದಾರೆ ಹೇಳುವಂಥದ್ದು ಏನಿರ್ತದೆ, ಒಂದು ಅಟೆನ್ಷನ್, ಗಮನ ಇರುತ್ತೆ, ಧೈರ್ಯ ಇರುತ್ತೆ. ಹಾಗೆ ಇಲ್ಲೂ ಕೂಡ ಮಾನಸಿಕವಾಗಿ ಆತ್ಮಿಕವಾಗಿ ನಾವೇನ್ ಮಾಡಬೇಕಾಗ್ತದೆ, ಬಾಪ್ದಾದರನ್ನು ಸದಾ ನಮ್ಮ ಜೀವನದಲ್ಲಿ, ಅಂದ್ರೆ ಆತ್ಮ ಶರೀರ ಬಿಡುವವರೆಗೂ ಸಹಿತ ನಿಮ್ಮ ಮನಸ್ಸಿನಲ್ಲಿ ಬಾಬಾ ಇರಬೇಕು, ಭಗವಂತ ಇರುವಂತ ಅನುಭವ ಬುದ್ಧಿಯ ಮೂಲಕ ಅನುಭವ ಆಗ್ತಾ ಇರಬೇಕು. ಮತ್ತು ಸದಾಕಾಲ ಪತಿ ಪತ್ನಿಯರಿಬ್ಬರು ಸೇರಿಬಿಟ್ಟು ನಮ್ಮ ಕುಟುಂಬವನ್ನು ಚೆನ್ನಾಗಿ ಮಾಡಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಸಂಪಾದನೆ ಜಾಸ್ತಿ ಆಗ್ಬೇಕು ಹೇಳುವಂಥದ್ದನ್ನು ಹೇಗೆ ಅವರು ಇಬ್ಬರೂ ಸೇರಿಬಿಟ್ಟು ಆ ಸಂಸಾರವನ್ನು ನಡೆಸ್ತಾರೋ, ಹಾಗೆ ನೀವು ಮತ್ತು ಬಾಬ್ದಾದ ಇಬ್ಬರೂ ಸೇರಿಬಿಟ್ಟು ವಿಶ್ವ ಸಂಸಾರವನ್ನು ನಡೆಸಬೇಕು, ವಿಶ್ವ ಕಲ್ಯಾಣ ಮಾಡಬೇಕು, ಎಲ್ಲರಿಗೂ ಸಹಯೋಗವನ್ನು ಕೊಡಬೇಕು ಅಲ್ವಾ, ಎಲ್ಲರಿಗೂ ಸಾಥ್ ಕೊಡಬೇಕು, ಸೇವೆ ಮಾಡಲಿಕ್ಕೆ ನಿಮಿತ್ತರಾಗಬೇಕು. ಹೀಗೆ ಈಶ್ವರನ ಕಾರ್ಯಕ್ಕೆ ಸದಾ ನೀವು ಎಂಗೇಜ್ ಆದಾಗ ಭಗವಂತನೇ ನಿಮ್ಮನ್ನ ನೆನಪು ಮಾಡ್ತಾ ಇರ್ತಾರೆ. ಅವಶ್ಯಕತೆ ಇದ್ದಾಗ ಟಕ್ ಅಂತ ನಿಮ್ಮ ಮನಸ್ಸನ್ನು ಬಾಬಾ ಏನ್ ಮಾಡ್ತಾರೆ, ತಗೊಂಡ್ ಬಿಡ್ತಾರೆ. ಅಥವಾ ಯಾವಾಗ ಅವಶ್ಯಕತೆ ಇರ್ತದೋ ನಿಮ್ಗೆ ಪ್ರೋಗ್ರಾಮ್ ಅನ್ನ ಕೊಟ್ಬಿಟ್ಟು ಅಲ್ಲೋಗ್ಬಿಟ್ಟು ಸಾಧನೆಯನ್ನ ಮಾಡಿ, ತಪಸ್ಸನ್ನ ಮಾಡಿ, ಈಶ್ವರ ಜ್ಞಾನವನ್ನು ತಿಳಿಸಿ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮದ ಆಯೋಜನೆಯನ್ನು ಬಾಬಾನೇ ಮಾಡ್ಬಿಟ್ಟು ಕೊಡ್ತಾರೆ ಅಲ್ವಾ. ಅದಕ್ಕಾಗಿ ನೀವು ಯೋಗ ಮಾಡುವಂತ ಯೋಗಿಗಳಲ್ಲ,
ನೀವು ಯೋಗಿ ಜೀವನದವರು. ಅಂದ್ರೆ ಸದಾ ಕಾಲ ಅದನ್ನ ನಾವೇನ್ ಮಾಡ್ಬೇಕು, ಉಪಯೋಗ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಹೇಗೆ ಒಂದು ತಿಂಗಳಲ್ಲಿ ನಾನು ಸಂಪಾದನೆ ಮಾಡಿರುವಂಥದ್ದನ್ನ, ಆ ಸಂಪಾದನೆಯ ಹಣವನ್ನ ಆ ತಿಂಗಳು ಪೂರ್ತಿ ಖರ್ಚು ಮಾಡ್ತೇನಲ್ವಾ. ಕರೆಂಟ್ ಆನ್ ಮಾಡಿದೀರಿ ಅಂತಂದ್ರೆ ಹಣ ಖರ್ಚಾಗತ್ತೆ. ಪೇಮೆಂಟ್ ಹೆಂಗ್ ಮಾಡ್ತೀರಿ? ಈ ಹಣದಿಂದ ತಾನೇ ಮಾಡ್ತೀರಾ. ಊಟ ಮಾಡ್ತೀರಿ, ಹಣ ಖರ್ಚಾಗತ್ತೆ. ಪೆಟ್ರೋಲ್ ಯೂಸ್ ಮಾಡ್ತೀರಾ, ಹಣ ಖರ್ಚಾಗತ್ತೆ. ಮೊಬೈಲ್ ಯೂಸ್ ಮಾಡ್ತಿದ್ದೀರಾ, ಹಣ ಖರ್ಚಾಗತ್ತೆ. ಅಂದ್ಮೇಲೆ ಆ ಹಣವನ್ನ ನಿರಂತರವಾಗಿ ಯಾವುದೋ ಒಂದು ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದೀರಲ್ಲ. ಹಾಗೆ ಇಲ್ಲಿ ಭಗವಂತನನ್ನು ಕೂಡ ಏನ್ ಮಾಡ್ಬೇಕಾಗತ್ತೆ, ಪ್ರತಿಯೊಂದು ಕರ್ಮದಲ್ಲೂ ಉಪಯೋಗ ಮಾಡ್ಕೊಳ್ಬೇಕಾಗ್ತದೆ. ಜೀವನ್ ಸದಾ ಕಾಲ್ ಕೆ ಲಿಯೆ ಹೋತಿ ಹೈ. ಜೀವನ ಹೇಳುವಂಥದ್ದು ಅರ್ಧ ದಿನ, ಒಂದು ವಾರ, 15 ದಿವಸ ಅಲ್ಲ, ಸದಾ ಕಾಲಕ್ಕೋಸ್ಕರ ಇರತ್ತೆ. ಹಾಗೆ ಕೇವಲ ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ಮಾತ್ರ ಬಾಬಾ, ಗುರುವಾರ ಮಾತ್ರ ಬಾಬಾ, ಹಾಗೆ ಮಾಡಬಾರ್ದು. ಏನ್ ಮಾಡ್ಬೇಕು, ಸದಾ ಪರಮಾತ್ಮನನ್ನ ಜೀವನದಲ್ಲಿ ಜೊತೆಲಿ ಇಟ್ಕೊಳ್ಬೇಕು. ಜೊತೆಲಿ ಇರುವಂತ ಅನುಭವ ನಿಮ್ಗೆ ಆಗ್ತಾ ಇರಬೇಕಾಗ್ತದೆ. तो चलते फिरते कर्म करते ಯೋಗಿ ಜೀವನ ವಾಲೆ ನಿರಂತರ ಯೋಗಿ ಹೇ. ನಡೆದಾಡ್ತಾ ಓಡಾಡ್ತಾ ಕರ್ಮವನ್ನ ಮಾಡುವಂತ ಯೋಗಿ ಜೀವನದಲ್ಲಿ ಇರುವಂತ ನಿರಂತರ ಯೋಗಿಗಳು ನೀವು. ಯೋಗಿ ಜೀವನ ಅಂದ್ರೆ ನಿಮ್ಮ ಪ್ರತಿಯೊಂದು ಕರ್ಮದಲ್ಲೂ, ಸಂಕಲ್ಪದಲ್ಲೂ, ಯೋಚನೆಯಲ್ಲೂ, ಕರ್ಮದ ಫಲದಲ್ಲೂ, ಕರ್ಮದ ಆರಂಭದಲ್ಲೂ ಕೂಡ ಬಾಬಾ ನಿಮ್ಮ ಜೊತೆಯಲ್ಲಿ ಇರುವಂತಹ ಅನುಭವ ನಿಮ್ಗೆ ಆಗ್ಬೇಕು. ಲೌಕಿಕದಲ್ಲೂ ಒಬ್ಬ ಒಳ್ಳೆಯ ಪತ್ನಿ ಏನೇ ಮಾಡ್ಬೇಕಾದ್ರೂ ಕೇಳ್ತಾರೆ, ನೋಡ್ರಿ ನನ್ನ ಮನಸ್ಸಲ್ಲಿ ಈ ರೀತಿ ಯೋಚನೆ ಬಂದಿದೆ, ಚಿಂತನೆ ಬಂದಿದೆ, ಸಂಕಲ್ಪ ಬಂದಿದೆ, ಇದನ್ನ ಮಾಡೋಣವಾ, ಬೇರೆ ಮನೆ ತಗೊಳ್ಳೋಣವಾ, ಹಬ್ಬ ಬಂತು ಸೀರೆ ತಗೊಳ್ಬಹುದಾ, ಮಕ್ಕಳಿಗೆ ಬರ್ತಡೇ ಬಂತು ಮಕ್ಕಳ ಬರ್ತಡೇ ಆಚರಣೆ ಮಾಡೋಣವಾ ಅಂತ ಬಿಟ್ಟು ಯಾವುದೇ ವಿಷಯವನ್ನ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಹೊರಗಡೆ ಪ್ರಪಂಚಕ್ಕೆ ಹೋಗ್ಬಿಟ್ಟು ಬಂದಾಗ ಕೆಲವೊಂದ್ಸಲ ಅವ್ರಿಗೆ ಉಡುಗೊರೆ ಕೊಡ್ತಾರೆ, ಕೆಲವೊಬ್ರು ನಿಂದನೆ ಮಾಡ್ತಾರೆ, ಕೆಲವೊಬ್ರು ಸನ್ಮಾನ ಮಾಡ್ತಾರೆ, ಗಾಯನ ಮಾಡ್ತಾರೆ. ಆ ಎಲ್ಲ ವಿಷಯವನ್ನ ತಂದ್ಬಿಟ್ಟು ಏನ್ ಮಾಡ್ತಾರೆ, ಪತ್ನಿ ಆಗಿರುವಂಥವಳು ಪತಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆ ಕೇವಲ ಮಾತುಕತೆ ಅಷ್ಟೇ ಅಲ್ಲ ಆದ್ಮೇಲೆ ಬಾಬಾ ಜೊತೆಯಲ್ಲಿರುವಂತ ಒಂದು ಅನುಭವ, ಆ ಲೈಟ್ನೆಸ್, ಹಗುರತೆಯಲ್ಲಿ, ಶಕ್ತಿಯಲ್ಲಿ, ಗುಣಗಳ ರೂಪದಲ್ಲಿ ನಮಗೆ ಸ್ಪಷ್ಟವಾಗಿ ಏನಾಗ್ತಾ ಇರಬೇಕು, ಗೊತ್ತಾಗ್ತಾ ಇರಬೇಕಾಗ್ತದೆ. ಅದಕ್ಕಾಗಿ ಈಗ ಇಲ್ಲಿವರೆಗೆ ನೀವು ರಾಜಯೋಗವನ್ನು ಮಾಡಿದ್ದೀರಿ ಸರಿ, ಇನ್ನು ಮೇಲೆ ಯೋಗಿ ಜೀವನದವರು ನೀವು ಆಗ್ಬೇಕಾಗ್ತದೆ. ಚಾಹೆ ಯೋಗ में बैठते चाहे कोई भी कर्म करते कर्म ಯೋಗಿ ಹೇ. ಯೋಗ ಮಾಡ್ಲಿಕ್ಕಂದ್ರೆ ಶರೀರವನ್ನು ಕುಳಿಸಿರಬಹುದು, ಮನೆಯಲ್ಲಿ ದಿನನಿತ್ಯದ ಕಾರ್ಯವನ್ನು ಮಾಡ್ತಾ ಇರಬಹುದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು ಮಾಡ್ತಾ ಇರಬಹುದು. ಬೇರೆ ಏನು ಮಾಡ್ತಾ ಇದ್ರು ಕೂಡ ಮನಸ್ಸು ಬುದ್ಧಿ ಬಾಬನ ಜೊತೆಗೆ ಸದಾ ಕಾಲ ಕನೆಕ್ಟ್ ಆಗಿರ್ಬೇಕು. ಕರ್ಮಯೋಗಿ, ಕರ್ಮ ಮಾಡ್ತಾ ಇದ್ದೀವಿ, ಆ ಕರ್ಮದ ಕಡೆಗೆ ಆತ್ಮ, ಮನ, ಬುದ್ಧಿ, ಸಂಸ್ಕಾರ, ಶರೀರ ಅದ ಕಡೆ ಗಮನ ಇದೆ, ಜೊತೆಗೆ ಬಾಬನ ಜೊತೆಲೂ ಗಮನ ಇದೆ. ಅದು ಹೆಂಗಾಗತ್ತೆ? ಇವತ್ತು ನಾವು ನೋಡ್ತೀವಿ, ಮೊಬೈಲಲ್ಲಿ ಮಾತಾಡ್ತಾ ಮಾತಾಡ್ತಾ ಅಡುಗೆ ಮಾಡಲ್ವಾ? ಮಾಡ್ತೀವೋ ಮಾಡಲ್ವೋ ರಾಜ ಮಕ್ಕರೇ? ಮೊಬೈಲಲ್ಲಿ ವಿಷಯವನ್ನು ಕೇಳ್ತಾ ಕೇಳ್ತಾ ನಾವು ಅಡುಗೆ ಮಾಡ್ತೀವೋ ಮಾಡಲ್ವೋ? ಮಾಡ್ತೀವಿ. ಇವತ್ತು ಡ್ರೈವರ್ಸ್ ಕೂಡ ಕೆಲವು ಜನ ಮೊಬೈಲಲ್ಲಿ ಮಾತಾಡ್ತಾ ಮಾತಾಡ್ತಾ ಏನ್ ಮಾಡ್ತಾರೆ, ಡ್ರೈವಿಂಗು ಕೂಡ ಮಾಡ್ತಾರೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನಾವು ಹೇಗೆ ಮೊಬೈಲನ್ನು ಉಪಯೋಗ ಮಾಡ್ತಾ ಮಾಡ್ತಾ ಬೇರೆ ಕಾರ್ಯವನ್ನು ಮಾಡ್ತೀವೋ, ಹಾಗೆ ನಮ್ಮ ಮನಸ್ಸಿನ ಸ್ವಲ್ಪ ಒಂದು ಪರ್ಸೆಂಟೇಜ್ ಅಟೆನ್ಷನ್ ಪರಮಾತ್ಮನ ಕಡೆಯಿಂದ ಕೂಡ ಇರಬೇಕಾಗ್ತದೆ. ಹೀಗೆ ಜೀವನ ಕಾ ಲಕ್ಷ್ಯ ಹಿ ಹೇ ಸದಾ ಯೋಗಿ. ಜೀವನದ ಲಕ್ಷ್ಯ ಏನು, ಗುರಿ ಏನು, ಉದ್ದೇಶ ಏನು? ಏನು ಉದ್ದೇಶ? ವಿಶ್ವ ಕಲ್ಯಾಣ. ಸದಾ ಬಾಬನ ಜೊತೆಯಲ್ಲಿ ಇರಬೇಕು, ಸದಾ ಯೋಗಿ. ಯೋಗ ಯಾರ ಜೊತೆಗೆ? ಲೌಕಿಕ ಪರಿವಾರದವ್ರ ಜೊತೆಗ, ಶರೀರದ ಜೊತೆಗ, ಹಣದ ಜೊತೆಗೆ, ಯಾರ ಜೊತೆಗೆ? ಪರಮಾತ್ಮನ ಜೊತೆಗೆ ಸದಾ ಬಾಬಾ ಜೊತೆ ಇರ್ಬೇಕು ಅಲ್ವಾ? ಹೇಗೆ ನಾವು ಎ ಸಿ ಕಾರಲ್ಲಿ ಓಡಾಡ್ತೀವಿ, ಎ ಸಿ ಬಸ್ಸಲ್ಲಿ ಓಡಾಡ್ತೀವಿ, ಅವಾಗ ನಮ್ಗೆ ಏನ್ ಅನ್ಸತ್ತೆ, ನಮ್ಮ ಮನೆಯಲ್ಲೂ ಕೂಡ ಎ ಸಿ ಹಾಕೋಣಪ್ಪ, ನಮ್ಮ ರೂಮಲ್ಲೂ ಕೂಡ ಎ ಸಿ ಇರ್ಲಿ. ಯಾಕಂದ್ರೆ ವಾತಾವರಣದಲ್ಲಿ ಏನಾಗ್ತದೆ, ಒಂದ್ಸಲ ಬಿಸಿಲು, ಒಂದ್ಸಲ ಚಳಿ, ಒಂದ್ಸಲ ಮಳೆ, ಒಂದ್ಸಲ ಗಾಳಿ, ಧೂಳು ಎಲ್ಲ ಇರ್ತದಲ್ವ. ಅದು ಎ ಸಿಯಲ್ಲಿ ಇದ್ರೆ ವಾತಾವರಣ ಹೆಂಗಿರ್ತದೆ? ಒಂದೇ ರೀತಿ ಇರ್ತದೆ. ಆ ರೂಮ್ ಪೂರ್ತಿ
ಅಂದ್ರೆ ಆ ರೂಮಲ್ಲಿರುವಂತಹ ಶರೀರ ಆಗಿರ್ಬೋದು, ಸಾಧನ ಇರ್ಬೋದು, ಆ ಎಲ್ಲರಿಗೂ ಕೂಡ ಆ ಎಸಿಯ ಪ್ರಭಾವ ಹೇಳುವಂಥದ್ದು ಬೀಳತ್ತೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ನೀವು ಕೂಡ ಸದಾ ಬಾಬನ ಜೊತೆಲಿರ್ಬೇಕು, ಕರ್ಮನು ಮಾಡ್ತಾ ಇರಬೇಕು, ಆತ್ಮದ ಗಮನ ಕರ್ಮದ ಕಡೆನೂ ಕೂಡ ಇರಬೇಕು, ಯೋಗದ ಕಡೆನೂ ಕೂಡ ಇರಬೇಕು. ಜೀವನದ ಲಕ್ಷಣೇ ಆಗಿದೆ ಸದಾ ಯೋಗಿಗಳಾಗೋದು. ऐसे अपनी जीवन नेचुरल जीवन अनुभव करते हो. ನಿಮ್ಮ ಜೀವನ ಬೆಳಗಿಂದ ಸಾಯಂಕಾಲವರೆಗೆ 24 ಗಂಟೆ ಏನಿರ್ತದೆ, ಸಹಜವಾಗಿ ಬಾಬನ ಜೊತೆಗೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಪ್ರೀತಿಯಿಂದ ಜಗಳ ಮಾಡ್ಕೊಂಡು ಬಾಬನ ಹೊಗಳಿಕೆ ಮಾಡಿ ಗಾಯನ ಮಾಡಿ ಭಜನೆ ಮಾಡಿ ಅವ್ರ ಮನೆಯಲ್ಲಿ ಹೋಗ್ಬಿಟ್ಟು ಗೊಳೋ ಅಂತ ಹತ್ತು ಬಿಟ್ಟು ಬೇಡ ಬಿಟ್ಟು ಹೀಗೆ ಸರ್ವ ಸಂಬಂಧವನ್ನ ಬಾಬನ ಜೊತೆಗೆ ಇಟ್ಕೊಂಡಿದ್ದೀರಾ? ಅದು ಸಹಜವಾಗಿ ಆಗ್ತಾ ಇದೆಯೋ ಅಥವಾ ಅದಕ್ಕೆ ಫಾರ್ಮೇಟ್ ಬೇಕು? ಬಾಬಾ ಹೀಗೆ ಹಾಗೆ ಅಂತ ಬಿಟ್ಟು ತುಂಬಾ ಪರಿಶ್ರಮ ಪಡ್ತೀರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. बाप दादा हर बच्चे की मस्तक में चमकता हुआ भाग्य देखते हैं. ಬಾಬಾ ಪ್ರತಿದಿನ ಏನ್ ನೋಡ್ತಾ ಇರುತ್ತೆ, ಪ್ರತಿಯೊಂದು ಆತ್ಮದ ಭ್ರಕುಟಿಯಲ್ಲಿ ಆತ್ಮ ಎಷ್ಟು ಹೊಳಿತಾ ಇದೆ. ಲೌಕಿಕದಲ್ಲೂ ಕೂಡ ನೀವೆಷ್ಟು ಶ್ರೀಮಂತರಾಗಿರ್ತೀರೋ ಅಷ್ಟು ನೀವು ಬಳಸುವಂತ ವಸ್ತು ಹೆಚ್ಚಿನ ಸಮಯದಲ್ಲಿ ಸ್ವಚ್ಛವಾಗಿರ್ತದೆ. ಶ್ರೀಮಂತರ ಮನೆ ಸ್ವಚ್ಛವಾಗಿರ್ತದೋ ಗಲೀಜಿರುತ್ತೋ? ಸ್ವಚ್ಛವಾಗಿರುತ್ತೆ. ಅವ್ರು ಹಾಕೊಳ್ಳುವಂತ ಬಟ್ಟೆ ಸ್ವಚ್ಛವಾಗಿರುತ್ತೆ ಅಲ್ವಾ? ಅದೇ ರೀತಿ ಅವರು ಉಪಯೋಗ ಮಾಡುವಂತ ವೆಹಿಕಲ್ಲು ಸ್ವಚ್ಛವಾಗಿರುತ್ತೆ ಅಲ್ವಾ? ಎಲ್ಲಾ ವಸ್ತುಗಳು ಇವಾಗ ಶ್ರೀಮಂತರ ಮನೆಗೆ ಹೋದಾಗ ಟೈಲ್ಸ್ ಎಲ್ಲ ಹೊಳಿತಾ ಇರ್ತವೆ ಅಲ್ವಾ? ನಾವು ಮಣ್ಣು ಮೆತ್ಕೊಂಡು ಹೋದಲ್ಲಿ ಟೈಲ್ಸ್ ಇಡ್ಬೇಕಾದ್ರೆ 100 ಸಲ ಏನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನನ್ನ ಮಣ್ಣು ಏನಾಗ್ಬಿಟ್ಟಿದೆ, ಗಲೀಜ್ ಆಗ್ಬಿಟ್ಟಿದೆ. ನಿಮ್ಮ ಶರೀರ ಮಣ್ಣಾಗಿದೆ, ಅಲ್ಲಿ ಸೋಪ ಎಷ್ಟು ಕ್ಲೀನ್ ಆಗಿರ್ತದೆ ಅಲ್ವಾ? ಇವಾಗ ನೋಡಿ, ನಾವು ಮೌಂಟ್ ಅಬುಗೆ ಹೋಗ್ತೀವಿ, ಬಾಬನ ಮನೆ ಇರ್ತದೆ, ಕೆಳಗಡೆ ವೈಟ್ ಕಲರ್ದು ಏನ್ ಹಾಕಿರ್ತಾರೆ, ಬಟ್ಟೆ ಹಾಕಿರ್ತಾರೆ ಅಲ್ವಾ? ಅಲ್ಲಿ ಕಾಲ್ ಮಣ್ಣು ಹಾಕ್ಬಿಟ್ಟು ನಾವಲ್ಲಿ ಹೋದ್ರೆ ಏನಾಗತ್ತೆ, ಆ ಕಾಲಿನ ಮಾರ್ಕ್ ಬರುತ್ತಲ್ವಾ? ಆ ವೈಟ್ ಬಟ್ಟೆಯಲ್ಲಿ ನಿಮ್ಗೆ ಕಾಲಿನ ಮಾರ್ಕ್ ಬಂದಾಗ ಚೆನ್ನಾಗಿರ್ತದ? ನೋಡಿದವ್ರು ಏನ್ ಹೇಳ್ತಾರೆ, ಅವಾಗ ಹೊರಗಡೆ ಮ್ಯಾಟ್ ಇಡ್ತಾರ, ಅದನ್ನ ಕ್ಲೀನ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಒಳಗಡೆ ಹೋಗ್ತೀವಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಎಷ್ಟು ನೀವು ಬಾಬನ ಜೊತೆಯಲ್ಲಿ ಇರ್ತಿರೋ, ವಿಶೇಷವಾಗಿ ರಾಜಯೋಗದ ಸಮಯದಲ್ಲಿ ಮತ್ತು ದಿನನಿತ್ಯದಲ್ಲಿ ಎಷ್ಟು ಇರ್ತಿರೋ ಅಷ್ಟರ ಪ್ರಭಾವ ಆತ್ಮ ಏನಾಗ್ತಾ ಇರ್ತದಂತೆ, ಹೊಳಿತಾ ಇರ್ತದೆ. ಶರೀರಕ್ಕೆ ಎಷ್ಟು ನೀರ್ ಹಾಕ್ಬಿಟ್ಟು ತೊಳಿತಾ ಇರ್ತಿರೋ ಶರೀರ ಹೆಂಗಿರ್ತದೆ, ಕ್ಲೀನ್ ಆಗಿರ್ತದೆ, ಸ್ವಚ್ಛವಾಗಿರ್ತದೆ. ಓಕೆ, ಬಟ್ಟೆ ಎಷ್ಟು ಚೆನ್ನಾಗಿ ತೊಳಿತಿರೋ ಬಟ್ಟೆನೂ ಕೂಡ ಏನಾಗಿರ್ತದೆ, ಕ್ಲೀನ್ ಆಗಿರ್ತದೆ ಅಲ್ವಾ? ಅದಕ್ಕಾಗಿ ಆತ್ಮ ಎಷ್ಟು ಹೊಳಿತಾ ಇದೆ, ಮಸ್ತಕದಲ್ಲಿ ಎಷ್ಟು ಒಂದು ಪ್ರಕಾಶತೆ ಇದೆ, ಇದನ್ನು ಬಾಬಾ ಏನ್ ಮಾಡ್ತಿದಾರಂತೆ, ನೋಡ್ತಿದಾರಂತೆ. ಫಲವನ್ನ ಏನ್ ನೋಡಿದ್ರು ಬಾಬಾ? ಕ್ಯಾ ದೇಖ್ತೆ ಹಿ, ಮೀರಾ ಹರ ಬಚ್ಚಾ ಸ್ವಮಾನಧಾರಿ ಸ್ವರಾಜ್ಯ ಅಧಿಕಾರಿ ಹೇ. ನನ್ನ ಮಗು ಯಾವಾಗ್ಲೂ ಸ್ವಮಾನಧಾರಿ ಆಗಿರುತ್ತಾ ಅಂತ ಬಾಬಾ ನೋಡ್ತಾನೆ. ಸ್ವಮಾನ ಅಂತಂದ್ರೆ ಏನು? ಸ್ವಮಾನ ಅಂತಂದ್ರೆ ಏನು? ಆತ್ಮದ ಮಾನ. ನನ್ನ ಪೋಸ್ಟ್ ನನಗೆ ಸಿಕ್ಕಿರುವಂತಹ ಪೋಸ್ಟ್ ಆಗಿದೆ. ಎಲ್ಲಿ? ಆತ್ಮನ ಈಶ್ವರನ ಫ್ಯಾಕ್ಟ್ರಿಯಲ್ಲಿ. ಪೋಸ್ಟ್ ಎಲ್ಲರೂ ಒಂದ್ ಕಡೆ ಸಿಗ್ಬೇಕಲ್ಲ ನಿಮ್ಗೆ. ಓಕೆ, ಲೌಕಿಕ ಮನೇಲಿ ಇದ್ದೀರಾ, ನಿಮ್ಗೆ ಯಾವ ಪೋಸ್ಟು? ಯಜಮಾನಿ ಪೋಸ್ಟ್. ಯಜಮಾನಿ ಪೋಸ್ಟ್ ಇರ್ಬೋದು, ಪಾತ್ರೆ ತೊಳೆಯೋ ಪೋಸ್ಟ್ ಇರ್ಬೋದು, ಕಸ ಗುಡಿಸುವಂತ ಪೋಸ್ಟ್ ಇರ್ಬೋದು, ಪತ್ನಿಯ ಪೋಸ್ಟ್ ಇರ್ಬೋದು ಅಲ್ವಾ? ತಾಯಿಯ ಪೋಸ್ಟ್ ಇರ್ಬೋದು. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಪೋಸ್ಟ್ ಅಲ್ಲಿ ಏನ್ ಮಾಡ್ಬೇಕಾಗ್ತದೆ, ಕೆಲಸ ಮಾಡ್ಬೇಕಾಗತ್ತಲ್ಲ. ಹಾಗೆ ಬಾಬನ ಮನೇಲಿ ಕೆಲವೊಂದ್ಸಲ ಯೋಗ ಮಾಡಿಸ್ಬೇಕು, ಕೆಲವೊಂದ್ಸಲ ಜ್ಞಾನ ಹೇಳ್ಬೇಕು, ಕೆಲವೊಂದ್ಸಲ ಸ್ಥೂಲ ಸೇವೆ ಮಾಡ್ಬೇಕು, ಕೆಲವೊಂದ್ಸಲ ಏನ್ ಮಾಡ್ಬೇಕು ರಾಜಮ್ಮಕ್ಕ ಬಾಬನ ಮನೆಯಲ್ಲಿ? ಅವ್ರೇನ್ ಹೇಳ್ತಾರೋ ಅದು ಮಾಡ್ಬೇಕು. ಸರಿ, ಕೆಲವೊಂದ್ಸಲ ಬಾಬನ ಮೇಲೆ ನಿದ್ದೆನೂ ಕೂಡ ಮಾಡ್ಬೇಕು. ಹೌದು, ಮಾಡ್ಬೇಕಲ್ಲ. ಹೌದಾ? ನಿದ್ದೆ ಅಲ್ಲ, ನಿದ್ರೆ ಅಲ್ಲ. ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಅವ್ರೇನ್ ಸೇವೆ ಹೇಳ್ತಾರೋ ಅದನ್ನ ಮಾಡ್ಬೇಕು. ನಿಮ್ಗೊಂದು ಕೆಲಸವನ್ನ ಹೇಳ್ಬಿಟ್ಟು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ನಿದ್ರೆ ಮಾಡ್ತಾ ಕೂತ್ಕೊಂಡ್ರೆ ಸಂಬಳನ ಕೊಡ್ತಾರೆ? ಇಲ್ಲ, ಕೊಡೋದಿಲ್ಲ. ಏನ್ ಮಾಡ್ತಾರೆ, ಕೆಲಸ ಹಾಕ್ತಾರಲ್ವಾ? ಫ್ಯಾಕ್ಟ್ರಿಗೆ ಹೋಗೋದು ಅವ್ರ ಹತ್ರ ಇವ್ರ ಹತ್ರ ಆದ್ರೂ ಇದು ಊರ್ ಸುದ್ದಿ ಮಾತಾಡ್ತಾ ಕುತ್ಕೊಂಡ್ಬಿಡೋದು. ನೀವು ಕೆಲಸ ಮಾಡುವಂಗಿಲ್ಲ, ಅವ್ರಿಗೂ ಕೆಲಸ ಮಾಡಿ ಬಿಡುವಂಗಿಲ್ಲ. ಅವಾಗ ಕೆಲಸ ಇಟ್ಕೊಳ್ತಾರ, ತೆಗೆದಾಕ್ತಾರೋ?
ಎಲ್ಲ ತೆಗ್ದಾಕ್ತಾರೆ. ಅವಾಗ ಅಲ್ಲಿ ಹೋದಾಗ ನೀವೇನ್ ಮಾಡ್ಬೇಕು? ಅವ್ರು ಏನ್ ಕೆಲ್ಸ ಹೇಳ್ತಾರೋ ಮಾಡಿ. ಅದನ್ನ ನಿಮ್ಗೇನ್ ಪೋಸ್ಟ್ ಕೊಟ್ಟಿದಾರೋ ಆ ಡಿಪಾರ್ಟ್ಮೆಂಟ್ಗೆ ಹೋಗೋದು, ಅಲ್ಲಿ ನಿಮ್ ಕೆಲಸವನ್ನ ಏನ್ ಮಾಡೋದು ಮಾಡ್ತಾ ಹ್ಮ್. ಇರೋದು. ಬೇರೆಯವ್ರು ಏನ್ ಮಾಡ್ತಾರೆ ಅದನ್ನ ನಿಮ್ಗೆ ಬೇಡ. ಅದು ಅಲ್ಲಿ ಕೆಲಸ ಹೌದು. ಮಾಡೋದು, ಸಂಬಳ ತಗೊಳ್ಳೋದು, ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಏನ್ ಮಾಡೋದು ಹೆಚ್ಚಿಗೆ ಮಾಡೋದು. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಇಂಥ ಮಕ್ಕಳು ಸದಾ ಸ್ವಮಾನಧಾರಿಗಳು ಆಗಿರ್ತಾರೆ. ಅಂದ್ರೆ ಬಾಬನ್ ಯಾವ ಪೋಸ್ಟ್ ಕೊಟ್ಟಿದಾರೋ ಆ ಪೋಸ್ಟ್ ಅಲ್ಲಿ ಸದಾ ಕಾಲ ಏನ್ ಮಾಡ್ತಾ ಇರ್ತಾರೆ ಅವರು? ಕಾರ್ಯಕಲಾಪಗಳನ್ನ, ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸ್ವರಾಜ್ಯ ಅಧಿಕಾರಿ ಹೇ. ಈಗ ಹೇಳಿ, ಸ್ವರಾಜ್ಯ ಅಧಿಕಾರಿ ಅಂತಂದ್ರೆ ಇನ್ನು ನನ್ನ ಸೂಕ್ಷ್ಮೇಂದ್ರಿಯಗಳಿಗೆ ನಾನು ಮಾಲೀಕನಾಗಿರ್ಬೋದು. ಹಾ, ಸ್ವರಾಜ್ಯ ಅಧಿಕಾರಿ ಸೂಕ್ಷ್ಮ ಇಂದ್ರಿಯಗಳನ್ನು ಸ್ವಚ್ಛ ಮಾಡೋದು, ಅದಕ್ಕೆ ಆಹಾರ ಕೊಡೋದು, ಅದಕ್ಕೆ ಏನ್ ಬೇಕೋ ಅದನ್ನು ಕೊಡುವಂಥದ್ದು. ಆ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನೇನ್ ಮಾಡಬೇಕು? ಕೇಳಬೇಕು. ಕೇಳ್ಬೇಕು. ಅದಕ್ಕೆ ಬೇಕಾಗಿರುವಂತ ಆಹಾರವನ್ನ, ಪಾಲನೆಯನ್ನ ಕೊಡುವಂಥದ್ದು, ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿಯನ್ನ ಕೊಡುವಂಥದ್ದು. ಆ ಮನಸ್ಸನ್ನು ಸದಾ ಪರಮಧಾಮದಲ್ಲಿ ಪರಮಾತ್ಮನ ಜೊತೆಲಿ ಇಟ್ಕೊಂಡ್ಬಿಟ್ಟು ಆತ್ಮಿಕ ಸಂಪಾದನೆಯನ್ನ ಮಾಡುವಂಥದ್ದು. ಆ ಸಂಪಾದನೆಯನ್ನ ಮನಬುದ್ಧಿಯ ಮೂಲಕ ಧರಿಸುವಂಥದ್ದು, ಆ ಮೂಲಕ ಸುಂದರವಾಗುವಂಥದ್ದು, ಬೇರೆಯವ್ರಿಗೆ ಅದನ್ನ ತೋರಿಸುವಂಥದ್ದು. ನೀವು ಧರಿಸ್ಬಿಟ್ರೆ ಬೇರೆಯವ್ರಿಗೆ ಏನಾಗತ್ತೆ? ಕಾಣುತ್ತೆ. ಮುಖ್ಯವಾಗಿ ಸ್ವರಾಜ್ಯ ಅಧಿಕಾರಿ ಅಂತಂದ್ಮೇಲೆ ರಾಜ್ಯ ಯಾರ ಮೇಲೆ ರಾಜ್ಯ ಮಾಡಬೇಕು? ನಮ್ಮ ನಾವ್ ಯಾರ ಮೇಲೆ ರಾಜ್ಯ ಮಾಡ್ತೀವಿ? ಕರ್ಮೇಂದ್ರಿಯ ಕರ್ಮೇಂದ್ರಿಯಗಳ ಮೇಲೆ ಕರ್ಮೇಂದ್ರಿಯಗಳ ಮೇಲೆ ಮೇಲೆ ಸ್ವರ. ಮಾಡಬೇಕು. ಅದು ನಾವು ಯಾರ ಮೇಲೆ ಮಾಡ್ತೀವಿ? ಮನೆಯವ್ರು ಮನೆ ಸ್ವರಾಜ್ಯ ಅಧಿಕಾರಿ ಅಂತಂದ್ರೆ ಆತ್ಮ ತನ್ನಲ್ಲಿರುವಂತ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯಭಾರ ಮಾಡ್ಬೇಕು. ಹೌದಾ? ನಾವ್ ಯಾವ್ದ್ರ ಮೇಲೆ ಮಾಡ್ತೀವಿ? ಶರೀರ ಹೇಳುವಂತ ಸಾಧನ, ಪತಿ ಹೇಳುವಂತ ಸಾಧನ, ಮಕ್ಕಳು ಹೇಳುವಂತ ಸಾಧನ. ಸೆಂಟರ್ಗೆ ಹೋದ್ರೆ ಅಕ್ಕೋರ್ ನಮ್ಮ ಮಾತನ್ನೇ ಕೇಳಬೇಕು. ಕ್ಲಾಸ್ ಮಾಡ್ಬೇಕಾದ್ರೆ ಯೋಗೇಶನ ಮಾತ್ರ ನಮ್ಮ ಮಾತೇ ಕೇಳಬೇಕು. ನಾವ್ ಹೇಳ್ದಂಗೆ ಮಾಡ್ಬೇಕು. ಎಲ್ಲೋದನ್ನು ಕೂಡ ನಮ್ಮನೇಲಿ ನಾಯಿ ನಮ್ಮ ಮಾತನ್ನೇ ಕುತ್ಕೊಂಡು ನೀನು ಸುಮ್ಮನೆ, ಬೆಕ್ಕು ನಮ್ಮ ಮಾತನ್ನೇ ಕೇಳಬೇಕು. ಸೊಳ್ಳೆ ನಮ್ಗೆ ಕಡಿಬಾರ್ದು. ಏನೋ ನಾವೇನ್ ಮಾಡ್ತೀವಿ? ಅವರ ಮೇಲೆ ರಾಜ್ಯಭಾರ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಹೋಗ್ತೀವಿ. ಅವಾಗ ಅವ್ರು ಕೇಳ್ತಾರೋ ಕೇಳಲ್ವೋ? ಯಾಕೆ ಕೇಳೋದಿಲ್ಲ? ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ? ಅವ್ರು ಹೇಳ್ದಂಗೆ ಕೇಳ್ತಾ ಇದ್ರು, ನಾವ್ ಹೇಳ್ದಂಗ ಅವ್ರು ಕೇಳೋದಿಲ್ಲ. ಸಂಸ್ಕಾರ ಬೇರೆ ಬೇರೆ ಇರುತ್ತೆ ಅದಕ್ಕೆ. ನಿಮ್ಮ ಮನ ಬುದ್ಧಿಲಿ ನಿಮ್ಮ ಮಾತು ಕೇಳಲ್ಲ ಅಂದ್ರೆ ಬೇರೆಯವ್ರು ಯಾಕೆ ಕೇಳ್ಬೇಕು? ಬೇರೆಯವ್ರು ಯಾಕೆ ಕೇಳ್ಬೇಕು ಹೇಳಿ ನೋಡ. ನಿಮ್ಮ ಜೊತೆಯಲ್ಲಿ, ನಿಮ್ಮ ಕಂಟ್ರೋಲ್ ಅಲ್ಲಿ 5,000 ವರ್ಷ ನಿಮ್ಮ ಜೊತೆಯಲ್ಲಿ ಇರುವಂತ ಮನ ಬುದ್ಧಿನ ನಿಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಬರಲ್ಲ. ಮತ್ ನೀವು ನಿರೀಕ್ಷೆಯನ್ನು ಮಾಡ್ತೀರಿ ಅಂದ್ರೆ ನಿಮ್ಮ ಪತಿ ನಿಮ್ ಮಾತು ಕೇಳ್ಬೇಕದ ಹೆಂಗ್ರಿ ಕೇಳ್ಬಿಡ್ತಾರೆ? ಕೇಳೋದಿಲ್ಲ. ಅಲ್ವಾ? ಹೆಂಗ್ ಕೇಳ್ತಾರೆ? ಎಲ್ಲಿಗೆ ಸಾಧ್ಯನಾ? ಇಲ್ಲ. ಓಕೆ, ಸ್ವರಾಜ್ಯಾಧಿಕಾರಿ ಅಂತಂದ್ರೆ ಏನಾಗಿದ್ರೆ? ನಮ್ಮ ಮೇಲೆ ನಾವು ಅಧಿಕಾರ ಚಲಾಯಿಸೋದು, ಆತ್ಮದ ಮೇಲೆ, ಸೂಕ್ಷ್ಮ ಇಂದ್ರಿಯಗಳ ಮೇಲೆ. ಸ್ವರಾಜ್ಯ ಅಂದ್ಮೇಲೆ ಒಬ್ಬ ರಾಜ ಇದ್ದಾನಲ್ವಾ? ಅವ್ರ ಮಾತು ನಾವು ಕೇಳ್ಬೇಕು. ಸ್ವರಾಜ್ಯದಲ್ಲಿ ರಾಜ ಇದಾನೋ ಇಲ್ವೋ? ಇದಾರೆ. ಹಾ, ಇದಾರೆ. ಮತ್ತೆ ಯಾರಿದ್ದಾರಲ್ಲಿ? ರಾಜ ಇದಾನ ಅಂದ್ಮೇಲೆ ಯಾರ ಮೇಲೆ ರಾಜ್ಯ ಮಾಡ್ಬೇಕು? ಪ್ರಜೆಗಳ ಮೇಲೆ ಪ್ರಜೆಗಳು. ಪ್ರಜೆಗಳ ಮೇಲೆ. ಅಲ್ಲಿ ಪ್ರಜೆಗಳು ಯಾರು? ಮನಬುದ್ಧಿ ನಾವು ಸಂಸ್ಕಾರ. ಮನ ಬುದ್ಧಿ ಸಂಸ್ಕಾರ. ಸರಿನಾ? ಓಕೆ, ಅವನು ರಾಜ ಯಾವಾಗ ಆಗ್ತಾನೆ? ಆ ಪ್ರಜೆಗಳಿಗೆ ಏನ್ ಬೇಕೋ ಅದು ಕೊಟ್ಟಾಗ ಅವ್ನ್ ರಾಜ. ಸರಿ. ನೆಕ್ಸ್ಟ್, ರಾಜ ಏನು ಪ್ರಜೆಗಳಿಗೆ ಕೊಟ್ಟಾಗ ಪ್ರಜೆಗಳು ರಾಜನ ಮಾತನ್ನ ಕೇಳ್ತಾರೋ ಕೇಳಲ್ವೋ? ಹೇಳ್ತಾರೆ. ಕೇಳ್ತಾರೆ. ಯಾಕಂದ್ರೆ ಅವ್ರ ಹತ್ರ ಏನಿಲ್ವೋ ಅದನ್ನು ಬೇಡ್ಲಿಕ್ಕೆ ಹೋದಾಗ, ಕೇಳ್ಲಿಕ್ಕೆ ಹೋದಾಗ ರಾಜನ ಹತ್ರ ಖಜಾನೆ ಇದ್ರೆ ಆ ಖಜಾನೆ ಮೂಲಕ ಏನ್ ಮಾಡ್ತಾರೆ? ಅವರಿಗೆ ಕೊಡ್ತಾರೆ. ಈಗ ನಿಮ್ಮ ಪ್ರಶ್ನೆ, ನಿಮ್ಮ ಮನಬುದ್ಧಿ ಸಂಸ್ಕಾರ ನಿಮ್ಮ ಮಾತನ್ನ ಕೇಳತ್ತಾ? ಇಲ್ಲ, ಕೇಳ್ತಾ ಇಲ್ಲ. ಹೇಳಲ್ಲ. 4ರಿಂದ 4:45 ನೀನು ಪರಂಧಾಮ ಪರಮಾತ್ಮನ ಜೊತೆಯಲ್ಲೇ ಕುತ್ಕೊಳ್ಬೇಕು, ಬೇರೆ ಎಲ್ಲೂ ಹೋಗ್ಬಾರ್ದು ಅಂತ ನೀವು ಹೇಳ್ತೀರಾ ಬೆಳಿಗ್ಗೆ. ಹೌದಾ? ಅಮೃತ ವೇಳೆ ಎದ್ದ ತಕ್ಷಣ ಹೇಳ್ತೀರಾ. ಅದು 3:45 ಗಂಟೆ ಕೂತ್ಕೊಳ್ಳುತ್ತಾ? ಪರಮಧಾಮದಲ್ಲಿ ಪರಮಾತ್ಮನ ತನಕ ಇರ್ಬೇಕು. ಇರುತ್ತಾ? ಇಲ್ಲ. 3:45 ಗಂಟೆ ಎಲ್ಲಿ ಅನ್ನೋರೆ ಕರೆಕ್ಟ್ ಆಗಿ ಚೆಕ್ ಮಾಡಿದ್ರೆ 3:45 ನಿಮಿಷನೂ ನಿರಂತರವಾಗಿ ಇರೋದಿಲ್ಲ. ಆ ಕಡೆ ಈ ಕಡೆ ಈ ಕಡೆ ಆ ಕಡೆಗೆ ಏನಾಗ್ತಾ ಇರ್ತದೆ? ಬರ್ತಾ ಇರ್ತದೆ. ಮತ್ತು ಇದ್ಬಿಟ್ಟು ಏನ್ ಮಾಡ್ಬೇಕಂತ ಮತ್ತೆ ವಾಪಸ್ ಅಲ್ಲಿ ಇಡೋದು, ಇಟ್ಟಿದಷ್ಟೇ ಮತ್ತೆ ವಾಪಸ್ ಏನ್ ಮಾಡ್ಬಿಡ್ತದೆ? ತಿರುಗಿ ಮಾಡ್ತೇವೆ. ಈ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಹೇಳಿ? ಪದೇ ಪದೇ ಅದನ್ನೇ ಸಿಕ್ಕಿದ್ರೆ ಹೇಳೋದಾಗ್ತಾ ಇಲ್ಲ.
ಎಳ್ದಾಗ್ತಾ ಇರ್ತಾರೆ. ಓಕೆನಾ? ಅಮ್ಮ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಬೈದ್ ಬಿಟ್ಟು ಒಂದ್ ಏಟು ಕೊಟ್ಬಿಟ್ಟು ಸುಮ್ನೆ ಕೂತ್ಕೊಂಡು ನೀನು ಅಂತ ಹೇಳ್ಬಿಟ್ಟು ಅಡಿಗೆ ಮನೆ ಹೋಗಿರ್ತಾರೆ. ಸರಿನಾ? ಅಡಿಗೆ ಮನೆ ಹೋಗೋದೊಳಗಡೆಗೆ ಮತ್ತೆ ವಾಪಸ್ ಏನಾಗಿರುತ್ತೆ, ಇಲ್ಲಿ ಸೌಂಡ್ ಬಂದಿರ್ತದೆ. ಯಾವ ಸೌಂಡು? ಅಳೋದು. ಮತ್ತೆ ಯಾವ್ದೋ ಕಿತ್ತಾಕಿರ್ತಾರೆ. ಹೌದು ತಾನೆ? ಹೌದು. ಅದೇನೆ ಆ ಮಗು ಕೈಲಿ ಮೊಬೈಲ್ ಕೊಟ್ಬಿಡಿ, ಆರಾಮ ಕೂತಿರ್ತದೆ ನೋಡ್ಕೊಂಡು. ಅದಕ್ಕೆ ಬೇಕಾಗಿರೋದನ್ನ ಕೊಟ್ಟಾಗ ಅದೇನ್ ಮಾಡ್ತದೆ? ಸುಮ್ಮನೆ ಕೂತ್ಕೊಳ್ಳುತ್ತೆ. ಒಳಗಡೆ ಬಾ ಅಂದ್ರೂ ಕೂಡ ಬರೋದಿಲ್ಲ ತಾನೆ? ಹೌದು. ಹಾಗಿದ್ರೆ ಆದ್ಮೇಲೆ ಇವತ್ತು ನಮ್ಮ ಮನ ಬುದ್ಧಿ ನಮ್ಮ ಮಾತನ್ನ ಯಾಕೆ ಕೇಳ್ತಾ ಇಲ್ಲ? ನಾವು ಅದಕ್ಕೆ ಬೇಕಾಗಿರೋದು ಕೊಡ್ತಾ ಇಲ್ಲ. ಇಲ್ಲ. ಅದಕ್ಕೆ ಬೇಕಾಗಿರುವಂತ ಸ್ವಚ್ಛತೆ, ಅದಕ್ಕೆ ಬೇಕಾಗಿರುವಂತ ಆರೋಗ್ಯ, ಅದಕ್ಕೆ ಬೇಕಾಗಿರುವಂತ ಹೌದು. ಆಹಾರ, ಅದಕ್ಕೆ ಬೇಕಾಗಿರುವಂತ ವಿಶ್ರಾಂತಿ, ಇದು ಯಾವುದು ಕೊಡದೇ ಇರುವಂತ ಕಾರಣದಿಂದ ಅದು ನಿಮ್ಮ ಮಾತನ್ನ ಕೇಳ್ತಾ ಕೇಳ್ತಾ ಇಲ್ಲ. ಇಲ್ಲ. ಓಕೆ ಸರಿ. ನಿಮ್ಮ ಹತ್ರ ಶರೀರ ಹೇಳುವಂತ ಒಂದು ಸಾಧನ ಇದೆಯೋ ಇಲ್ವೋ? ಇದೆ. ಇದೆ. ಅದು ನಿಮ್ಮ ಮಾತು ಯಾವಾಗ ಕೇಳ್ತದೆ? ನಾವು ಶರೀರ ಅದಕ್ಕೆ ನಿಮ್ಮ ಮಾತನ್ನ ಯಾವಾಗ? ಅದಕ್ಕೆ ಒಳ್ಳೆ ನಾವು ಅದಕ್ಕೆ ನಿದ್ರೆ, ಊಟ ಊಟ ಎಲ್ಲ ಕೊಟ್ಟಾಗ ಎಲ್ಲ ಕೊಟ್ರೆ ಪ್ರತಿ ನಿದ್ರೆ, ಆಹಾರ, ಸ್ವಚ್ಛತೆ, ಆರೋಗ್ಯ ಹಾಳಾದ್ರೆ ಹಾಸ್ಪಿಟ್ಲು, ಚಳಿ ಆದ್ರೆ ಸ್ವೆಟರು, ಮಲ್ಕೊಳಕ್ ಸ್ಮೂತ್ ಆಗಿರುವಂತ ಕುರ್ಲಾನ್ ಬೆಡ್ಡು, ಮನೇಲಿ ಒಳ್ಳೆ ಬೆಳಕು, ಎಲ್ಲದಕ್ಕೆ ನಾವು ಕೊಡ್ತೀವಿ ದಿನದಲ್ಲಿ ಅಷ್ಟು ಸಮಯ ಅಲ್ವಾ? ಅದಕ್ಕೆ ನಿಮ್ಮ ಮಾತನ್ನ ಕೇಳುತ್ತೆ. ಕೇಳುತ್ತೆ. ಯಾವ್ದೋ ಒಂದ್ ದಿವಸ ತಲೆನೋ ಬಂತು, ಮಣ್ಣಿನೋ ಬಂತು, ಕೈನೋ ಬಂತು, ಅವಾಗ ಆ ಸಾಧನ ನಿಮ್ಮ ಮಾತನ್ನ ಕೇಳತ್ತಾ? ಕೇಳಲ್ಲ. ಕೇಳೋದಿಲ್ಲ. ಅಲ್ವಾ? ಯಾವ್ದೋ ಒಂದ್ ದಿವಸ ಊಟ ಮಾಡ್ಲಿಕ್ಕೆ ಲೇಟ್ ಆಯ್ತು, ಅವಾಗ ಶರೀರ ನಿಮ್ಮ ಮಾತನ್ನ ಕೇಳತ್ತಾ? ಕೇಳಲ್ಲ. ಏನಾಗ್ತದೆ? ಸುಸ್ತಾಗತ್ತೆ. ತಲೆ ಸುತ್ತಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೌದು. ಅಲ್ವಾ? ಕೆಲವರಿಗೆ ಏನಾಗಿರ್ತದೆ, ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದು ಬಿಟ್ಟು ಪ್ರಾಕ್ಟೀಸ್. ಓಕೆ, ಎಲ್ಲೋ ಹೋದಾಗ ಟೀ ಸಿಗೋದೇ ಇಲ್ಲ, ಬಾಬನ ಮನೆಗೆ ಎಲ್ಲೋ ಹೋಗಿರ್ತಾರೆ, ಅವಾಗ ಏನಾಗ್ಬಿಡ್ತದೆ? ತಲೆ ಸುತ್ತು. ನಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ, ನಿಜ. ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಯಾಕೆ? ಹೌದು. ಶರೀರಕ್ಕೆ ಹಾಗಾಗಿ ಬೇಕಾಗಿರುವಂತ ನಿರ್ವಹಣೆಯನ್ನು ನೀವು ಮಾಡಿಲ್ಲ. ಕೊಟ್ಟಿಲ್ಲ. ಈಗ ಹೇಳಿ, ಮನಬುದ್ಧಿ ಸಂಸ್ಕಾರ ಯಾಕೆ ನಿಮ್ಮ ಮಾತು ಕೇಳಲ್ಲ? ಅದಕ್ ಬೇಕಾಗಿರೋದನ್ನ ನಾವು ಕೊಟ್ಟಿವಿ. ಯಾಕೆ ಕೇಳಲ್ಲ ಅಂತಂದ್ರೆ ಅದ ಸಾಲ ನೀವು ತೀರಿಸಿಲ್ಲ ಅಲ್ವಾ? ಊರಲ್ಲಿ ನೀವು ಯಾರತ್ತಾದ್ರೂ ಸಾಲ ಮಾಡಿದ್ರೆ ಅವ್ರು ಬಾಯಿಗೆ ಬಂದಾಗ ಬೈತಾನೋ ಬೈಯಲ್ವೋ? ಬೈತಾರೆ. ಸಾಲ ತೀರಿಸಿದ ಮೇಲೆ ಬೈಯಲ್ಲ. ಏನು ಹಾ, ಅವ್ರ ಈಗ ಹತ್ರಕ್ಕೆ ಬರಲ್ಲ. ಈಗ ನಿಮ್ಮ ಪತಿ ಯಾಕೆ ಬೈತಾ ಇದ್ದಾರೆ? ಸಾಲ ಅವ್ರ ಸಾಲ ತೀರ್ಸಿಲ್ಲ. ಹೌದು ತಾನೆ? ಯಾಕಣ್ಣವ್ರೆ, ಇಷ್ಟು ವರ್ಷದ ಕಸ ಗುಡ್ಸಿಲ್ವಾ, ಪಾತ್ರೆ ತೊಳೆದಿಲ್ವಾ, ಅಡಿಗೆ ಮಾಡ್ಕೊಡಿಲ್ವಾ, ಬಟ್ಟೆ ವಾಶ್ ಮಾಡ್ಕೊಟ್ಟಿಲ್ವಾ, ಇಸ್ತ್ರಿ ಮಾಡ್ಕೊಟ್ಟಿಲ್ವಾ, ಇಷ್ಟೆಲ್ಲ ಮಾಡಿದ್ದೇನೆ ನಾನು ಅಲ್ವಾ? ಮಾಡಿದಿರೋ ಇಲ್ವೋ? ಮಾಡಿದ್ದೀವಿ. ಶರೀರಕ್ಕೆ ಮಾಡ್ಬಿಟ್ಟು ಅದ್ರ ಲೆಕ್ಕಾಚಾರ ಕ್ಲಿಯರ್ ಮಾಡ್ಕೊಂಡಿರ್ಬೋದು, ಆತ್ಮದ ಲೆಕ್ಕಾಚಾರ ಮಾಡಿಲ್ಲ. ಮನಸ್ಸಿನಿಂದ ಬೈದಿದ್ದಿಲ್ಲ ಯಾವ್ದೋ ಒಂದು ಜನ್ಮದಲ್ಲಿ. ಈಗಲೂ ಕೂಡ ನಮ್ಮ ಪತಿ ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ ಅಂತ ಬಿಟ್ಟು ಎಲ್ಲ ಹೌದು. ಊರು ತುಂಬ ಬೊಬ್ಬೆ ಹೊಡ್ಕೊಂಡು ಬರ್ತೀರಲ್ವಾ? ಹೌದು. ಅವಾಗ ಪತಿಯನ್ನು ನಿಂದನೆ ಮಾಡ್ಲಿಕ್ಕೆ ಯಾರು ಕಾರಣ ಆದ್ರು? ನಾನೇ. ಹಂಗಂತ ಬರೀ ಪತ್ನಿ ಮಾತ್ರ ಪತಿ ಬಗ್ಗೆ ಹೇಳ್ತಾರೆ, ಪತಿ ಪತ್ನಿಗೆ ಹೇಳೋದಿಲ್ಲ ಅಂತ ಬಿಟ್ಟಿಲ್ಲ, ಅವರು ಕೂಡ ಹೇಳ್ತಾರೆ ಹೌದು. ಅಲ್ವಾ? ಅವಾಗ ಏನಾಯ್ತು? ಅವರ ಬಗ್ಗೆ ನೀವು ನೆಗೆಟಿವ್ ಅನ್ನ ಕಳಿಸಿದಾಗ ಅದರ ಪ್ರಭಾವ ಪರಿಣಾಮ ನಿಮ್ಮ ಮೇಲೆ ಏನಾಗ್ತದೆ ಬೀಳುತ್ತೆ. ಅಲ್ವಾ? ನೀವು ಪ್ರಪಂಚದಲ್ಲಿ ಅವರ ನಿಂದನೆಯನ್ನ ಮಾಡಿದಾಗ ಅವ್ರೇನ್ ಮಾಡ್ತಾರೆ? ನಿಮ್ಮ ನಮ್ಮ ನಿಂದನೆ ನಿಂದನೆ. ಮಾಡಿಸ್ತಾರೆ ಅಲ್ವಾ? ಅಂದ್ಮೇಲೆ ಮಹಾಭಾರತ ರಾಜಯೋಗದ ಶಕ್ತಿ ನಿಮ್ಮ ಹತ್ರ ಎಷ್ಟಿದೆ? ಪ್ರತಿದಿನ ಎಷ್ಟು ಸ್ವಮಾನದಲ್ಲಿದ್ದು ಈಶ್ವರಿಯ ಪೋಸ್ಟ್ ಅಲ್ಲಿ ಕಾರ್ಯವನ್ನು ಮಾಡ್ತಾರೆ. ಅದು ನಾವೇನ್ ಮಾಡ್ತೀವಿ? ತೋರ್ಸುತ್ತೆ. ಸ್ವಮಾನದ ಬದಲು ದೇಹ ಭಾನದಲ್ಲಿರ್ತೀವಿ, ದೇಹ ಅಭಿಮಾನದಲ್ಲಿರ್ತೀವಿ. ಅವಾಗ ಏನಾಗ್ತದೆ? ಓಕೆ, ದೇಹ ಅಭಿಮಾನದಲ್ಲಿ ಇದ್ದೀವಿ ಅಂತ ಹೆಂಗ್ ಗೊತ್ತಾಗತ್ತೆ? ಸ್ವಮಾನದಲ್ಲಿ ಇದ್ದೀವಿ ಅಂತ ಹೆಂಗ್ ಗೊತ್ತಾಗ್ತದೆ? ದೇಹ ಅಭಿಮಾನದಲ್ಲಿ ಇದ್ದೀವಿ ಅಂತ ಹೆಂಗ್ ಗೊತ್ತಾಗ್ತದೆ? ವ್ಯತ್ಯಾಸ. ರಾವಣನ ಹಿಡಿತದಲ್ಲಿ ಇರ್ತೀವಿ. ಆಮೇಲೆ ಸ್ವಮಾನದಲ್ಲಿ ಇದ್ದಾಗ ಶಾಂತಿ ನೆಮ್ಮದಿ ಸಿಕ್ಕುತ್ತೆ. ಆಮೇಲೆ ಮಾಯಾ ಪ್ರಪಂಚದಲ್ಲಿ ಬೇರೆ ಅವಾಗುಣ ನೋಡ್ತೀವಿ. ಅದೇ ಅಭಿಮಾನದಲ್ಲಿದ್ದಾಗ, ಸ್ವಮಾನದಲ್ಲಿದ್ದಾಗ ಶಾಂತಿಯಲ್ಲಿರ್ತೀವಿ. ಮನಸ್ಸು ಊರ್ ಸುತ್ತಾ ಇರ್ತದೆ. ಯಾವಾಗ? ದೇಹ ಅಭಿಮಾನ. ಸ್ವಮಾನ. ಆತ್ಮನಿಗೆ ಮಾನ ಯಾವಾಗ ಜಾಸ್ತಿ ಬರ್ತದೆ? ದುಡ್ಡು ಜಾಸ್ತಿ ಆದಾಗ ಮತ್ತೆ ಅದನ್ನ ಕ್ಲೀನ್ ಮಾಡಿದಾಗ. ಹೌದಾ?
ನಿಮ್ಮಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇನ್ನು ಬೇಕು 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 ಅಂತ ನೀವು ಸ್ಟಾಕ್ ಮಾಡ್ತಾ ಹೋದ್ರೆ ನೀವೆಲ್ಲಿದ್ದೀರಿ? ಸಮಾಂತ ಸಮಾನ. ಸಮಾನದಲ್ಲಿದ್ದೀವಿ. ನಮಗೆ ಬಿಲ್ಡಿಂಗ್ ಬೇಕು, ಸೋಫಾ ಬೇಕು, ಕಾರ್ ಬೇಕು, ಚೆನ್ನಾಗಿರೋ ಮೊಬೈಲ್ ಬೇಕು, ನೆಕ್ಲೆಸ್ ಬೇಕು, ಒಳ್ಳೊಳ್ಳೆ ವೆರೈಟಿ ಊಟ ಬೇಕು, ನಾನು ಊರು ಸುತ್ತಬೇಕು, ಎಲ್ಲರೂ ನಮಗೆ ಗಾಯನ ಮಾಡಬೇಕು, ನಮ್ಮನ್ನ ಕಿರೀಟ ಹಾಕ್ಬೇಕು, ಫೋಟೋದಲ್ಲಿ ಹಾಕ್ಬೇಕು, ಇದೆಲ್ಲ ಯಾವುದು? ದೇಹಾಭಿಮಾನ. ದೇಹ ಆವಾಗ ಚೆಕ್ ಮಾಡ್ಕೊಳ್ಳಿ, ಪ್ರತಿದಿನ ನೀವು ಯಾವ್ದಲ್ಲಿ ಇರ್ತೀರಿ? ಶರೀರ ಸಂಬಂಧಪಟ್ಟಂತ ವಿಷಯದಲ್ಲಿ ಇರ್ತೀರೋ ಅಥವಾ ಮತ್ತು ಆತ್ಮದ ಸಂಬಂಧಪಟ್ಟದ ವಿಷಯದಲ್ಲಿ ಇರ್ತೀರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಚೆಕ್ ಮಾಡ್ಕೊ. ಜಹಾ ಸ್ವಮಾನ್ ಹೇ ವಹಾ ದೇಹ ಬಾನ ಆ ನಹಿ ಸಕ್. ಎಲ್ಲಿ ಸ್ವಮಾನದಲ್ಲಿ ಇರ್ತಿರೋ ಅವಾಗ ಅಲ್ಲಿ ಏನ್ ಬರೋದಿಲ್ವಂತೆ? ದೇಹ ಭಾನ್. ದೇಹಾಭಿಮಾನ. ದೇಹ ಭಾನ್, ದೇಹ ಹೇಳುವಂತ ಅರಿವು ಇರೋದಿಲ್ಲ. ದೇಹ ಅಭಿಮಾನ, ದೇಹ ಹೇಳುವಂತ ಭಾನ್ ಇರೋದು. ಈಗ ಇವನ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಿದ್ದೀರಿ ಅಂತ ತಿಳ್ಕೊಳ್ಳಿ. ಯಾವ ಫ್ಯಾಕ್ಟ್ರಿ ಅದು? ಯಾವ ಫ್ಯಾಕ್ಟ್ರಿ? ಈಶ್ವರಿ ಒಂದು ಗಾರ್ಮೆಂಟ್. ಫ್ಯಾಕ್ಟ್ರಿ. ಎಲ್ಲಿ ಹೋಗಿದ್ದೀರಿ? ಗಾರ್ಮೆಂಟ್ಸ್ ಅಲ್ಲಿ ಕೆಲ್ಸಕ್ಕೆ. ಅವಾಗ ನೀವು ಯಾರು? ಕಾರ್ಮಿಕ. ಒಬ್ಬ ಕಾರ್ಮಿಕ, ಕೆಲಸ ಮಾಡೋದು, ಸ್ಟಿಚಿಂಗ್ ಮಾಡೋದು ಅಷ್ಟೇ ನಿಮ್ ಕೆಲಸ, ಹೌದಾ? ಅವಾಗ ನೀವು ಪತ್ನಿನ, ಅಲ್ಲ ಅಲ್ಲ. ಇಲ್ಲ ನೀವು ತಾಯಿನ, ಇಲ್ಲ ಅಲ್ಲ. ಅಲ್ಲ ನೀವು ಅತ್ತೆನೋ ಅಜ್ಜಿನೋ? ಯಾವ್ದು ಅಲ್ಲ. ಅಲ್ಲ. ನೀವ್ಯಾರು? ಕಾರ್ಮಿಕ. ಕಾರ್ಮಿಕ. ಅಲ್ಲಿ ಪೋಸ್ಟ್ ಅಲ್ವಾ? ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತಾ ಹೊರತು ಬೇರೆ ಎಲ್ಲ ಸಂಬಂಧದಿಂದ ನೀವೇನಾಗಿರ್ತೀರಿ? ಡಿಟೈಲ್ಸ್. ಕಟ್ ಆಗಿರ್ತೀರಿ. ಲೌಕಿಕದಿಂದ, ಸಂಸಾರದಿಂದ, ನ್ಯೂಸ್ ಕೇಳೋದ್ರಿಂದ ಎಲ್ಲದಿಂದ ಏನಾಗಿರ್ತೀವಿ? ಡಿಟ್ಯಾಚ್ ಆಗಿರ್ತೀವಿ ಅಲ್ವಾ? ಹಾಗೆ ಇಲ್ಲಿ ಬಾಳ್ತಾ ದಿನದಲ್ಲಿ ದೇಹ ಬಾನಲ್ಲಿ ಎಷ್ಟು ಬರ್ತೀರಾ ಮತ್ತು ಸ್ವಮಾನದಲ್ಲಿ ಎಷ್ಟಿರ್ತೀರಾ? ಸ್ವಮಾನ ಅಂತಂದ್ರೆ ಏನು? ಪರಮಾತ್ಮ ನಮ್ಮ ಕೊಟ್ಟಿರುವಂತ ಆತ್ಮಿಕ ಪೋಸ್ಟ್ ಅಲ್ಲಿ ಇದ್ಬಿಟ್ಟು ಆತ್ಮಿಕ ಸಂಪಾದನೆಯನ್ನು ಮಾಡ್ತಾ ಅದನ್ನ ಹೆಚ್ಚಿಗೆ ಮಾಡ್ತಾ ಬೇರೆಯವ್ರಿಗೆ ದಾನ ಎಷ್ಟು ಮಾಡ್ತಾ ಇದ್ದಾನೆ. ದೇಹ ಬಾಂಧಲ್ಲಿ ಬಂದ್ಬಿಟ್ಟು ಏನ್ ಮಾಡೋದು? ನಾಗರತ್ನಕ್ಕ? ದೇಹ ಬಾಂಧಲ್ಲಿ ಬಂದ್ರೆ ಏನಾಗ್ತದೆ? ಅದೆಲ್ಲ ಬಿಟ್ಟೋಗುತ್ತೆ. ಯಾವ್ದು ಪಡ್ಕೋಬೇಕೋ ಅದನ್ನ ಬಿಟ್ಟಿರ್ತೀವಿ. ಮಧ್ಯ ಮಧ್ಯದಲ್ಲಿ ಒಂದು ಬಿಳಿ ಕೂದಲು ಬಂದಿದೆ, ಕನ್ನಡಿಯಲ್ಲಿ ನೋಡ್ತಾ ಕೂತ್ಕೊಳ್ಳೋದು. ಆ ಯಾವಾಗ ತೆಗೆಯೋದು? ಡೈ ಯಾವಾಗ ಹಾಕೋದು? ಚರ್ಮ ಏನೋ ಬಿಸಿಲಲ್ಲಿ ತರಕಾರಿ ಬೇಯಿಸಿ ಏನಾಗ್ಬಿಟ್ಟಿದೆ? ಕಪ್ಪಾಗ್ಬಿಡುತ್ತೆ. ಬೆಳ್ಳಗೆ ಮಾಡ್ಲಿಕ್ಕೆ ಏನೇನು ಮಾಡ್ಬೇಕು? ಗೂಗಲ್ ಅಲ್ಲಿ ಯಾವ್ದಾದ್ರು ಒಂದು ಕ್ರೀಮ್ ಇದೆಯಾ? ಹೊಸಾದ ಯಾವ್ದಾದ್ರು ಮಾರ್ಕೆಟ್ ಅಲ್ಲಿ ಬಂದಿದ್ಯಾ ಅಲ್ವಾ? ಆಮೇಲೆ ಮದ್ವೆಗೆ ಹೋಗ್ಬೇಕಲ್ಲ, ಮೆಹಂದಿ ಹಚ್ಕೊಳ್ಬೇಕಲ್ವಾ? ಮ್ಯಾಚಿಂಗ್ ಇಂದ ಅದಕ್ಕೆ ಏನ್ ಹೇಳ್ತಾರೆ, ಏನೋ ಕ್ಯೂಟೆಕ್ಸ್ ಏನೋ ಕೈಗೆ ಹಾಕ್ತಾರೆ, ನೇಲ್ ಪಾಲಿಶ್ ಯಾವ್ದು ಹಚ್ಬೇಕು ಅಲ್ವಾ? ಆಮೇಲೆ ಅಂಗಡಿಗಳಿಗೆ ಹೋಗ್ಬಿಟ್ಟು ಬಿಂದಿ ಇದಿದೆಯಲ್ಲ, ಏನ್ ಹೇಳಿ, ಏನಿರ್ತೀರಿ ನೀವು? ಬಿಂದಿ. ಹಾ, ಎಷ್ಟು ಡಿಸೈನ್ ಇಂದ ಇಡೋದು, ಯಾವ ಕಲರ್ ಇಂದ ಇಡೋದು, ಇದೆಲ್ಲ ಏನು? ದೇಹಾಭಿಮಾನ. ನಮ್ಮ ಮನೆಯಲ್ಲಿ ಸ್ಕ್ರೀನ್ ಇದೆ, ಯಾವ ಕಲರ್ ತಗೊಳ್ಬೇಕು, ಎಷ್ಟು ವೆರೈಟಿ ತಗೊಳ್ಬೇಕು, ಎಷ್ಟು ಬಟ್ಟೆ ಇದೆ, ಯಾವ ಡಿಸೈನ್ ಇದೆ, ಮಾರ್ಕೆಟ್ ಅಲ್ಲಿ ಏನೇನು ಬಂದಿದೆ. ಎಷ್ಟು ಮಜಾ ಗೊತ್ತಾ? ಪ್ರಪಂಚದ ಜನ ದೇಹ ಬಾಂಧದ ಬಗ್ಗೆ ಎಷ್ಟು ಬೇಗ ಚೇಂಜ್ ಆಗ್ತಾರೆ ಅಂತಂದ್ರೆ, ನಾವು ನೋಡಿದ್ವಿ ಈಗಿನ ಮಧ್ಯದ ಜನರೇಷನ್ ಇದಾರಲ್ಲ, ಹಳೆ ಜನ ಸೀರೆ ಉಡ್ತಾ ಇದ್ರು, ಆಮೇಲೆ ಏನಾಯ್ತು? ಚೂಡಿದಾರ ಬಂತು ಅಲ್ವಾ? ಈಗ ನ್ಯೂ ಜನರೇಷನ್ ಟೀ ಶರ್ಟ್ ಮತ್ತು ಪ್ಯಾಂಟ್ ಹಾಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಯಾರು ಚೂಡಿದಾರ್ ಹಾಕೊಳ್ತಾರೆ ಇವ್ರದ್ದು ಕೂಡ ಯಾವ್ದಕ್ಕೆ ಚೇಂಜ್ ಆಗ್ಬಿಟ್ಟಿದ್ದಾರೆ ತಕ್ಷಣದಲ್ಲಿ? ಯಾವ್ದು ಚೇಂಜ್ ಆಗ್ಬಿಟ್ಟಿದ್ದಾರೆ? ಪ್ಯಾಂಟ್ ಟೀ ಶರ್ಟ್ ಪ್ಯಾಂಟ್ ಚೇಂಜ್ ಆಗ್ಬಿಟ್ಟಿದ್ದಾರೆ, ಹೌದಾ ಅಲ್ವೋ? ಹೌದು. ಅಂದ್ರೆ ಸ್ಥೂಲವಾಗಿ ಧರಿಸಿರೋದನ್ನ ಎಷ್ಟು ಬೇಗ ಚೇಂಜ್ ಆಗ್ತಾರಲ್ವಾ? ಹೌದಾ? ಇವಾಗ ಪ್ರಪಂಚದಲ್ಲಿ ಹೋಟೆಲ್ ಬರ್ತದ, ಅಲ್ಲಿ ತಿಂಡಿ ಎಷ್ಟು ಬೇಗ ಜನರಿಗೆ ಏನಾಗ್ಬಿಡ್ತದ ಗೊತ್ತಾಗ್ಬಿಡ್ತದಲ್ವಾ? ಮಾರ್ಕೆಟ್ ಅಲ್ಲಿ ಏನೇನು ಬಂದಿದೆ ಅಂತ. ನಾರ್ತ್ ಇಂಡಿಯನ್ ಅಂತ, ಚೈನೀಸ್ ಅಂತೆ, ಮತ್ತೊಂದಂತೆ ಎಲ್ಲ ಬೇಗ ಏನ್ ಮಾಡ್ಬಿಡ್ತಾರೆ? ಅದೇ ಅಮ್ಮ ಮುದ್ದೆ ಮಾಡೋದನ್ನ ಮಾಡ್ಲಿಕ್ಕೆ ಕಲಿಬೇಕು ಅಂತ ಆ ಭಾವ ಇವ್ರಿಗೆ ಇರೋದಿಲ್ಲ, ಅದನ್ನ ತಿನ್ಬೇಕು ಅಂತ ಇರೋದಿಲ್ಲ, ಇದನ್ನೇನ್ ಮಾಡ್ಬಿಡ್ತಾರೆ? ಬಿಟ್ಬಿಡ್ತಾರೆ. ಯಾವ್ ತಿನ್ಬೇಕು? ಪಿಜ್ಜಾ, ಬರ್ಗರು, ಐಸ್ ಕ್ರೀಮು, ಡೈರಿ ಮಿಲ್ಕು, ಮಸಾಲೆ ಪುರಿ, ಪಾನಿಪುರಿ, ಇದೇನಾಗ್ಬಿಡ್ತದೆ ಇಷ್ಟವಾಗಿ. ಅಂದ್ಮೇಲೆ ಆದ್ಮೇಲೆ ನಾವೆಲ್ಲಿ ಹೋಗ್ತಾ ಇದ್ದೀವಿ? ಮೋಹದ ಕಡೆ, ವಿಕಾರದ ಕಡೆಗೆ, ರಾವಣನ ಕಡೆಗೆ ಹೋಗ್ತಿದೀವಿ. ಅದನ್ನ ನೋಡ್ಬಿಟ್ಟು ದಿನದಲ್ಲಿ ಅದನ್ನ ಪಡ್ಕೊಳ್ಳು. ಅಯ್ಯೋ, ಅವ್ರ ಮನೆ ಟೈಲ್ಸ್ ಎಷ್ಟು ಚೆನ್ನಾಗಿದೆಯಲ್ಲ, ಆ ಕಾರ್ ಎಷ್ಟು ಚೆನ್ನಾಗಿದೆಯಲ್ಲ, ಆ ಮನೆ ಎಷ್ಟು ಚೆನ್ನಾಗಿದೆಯಲ್ವಾ ಅಂದ್ರೆ ನಾವು ಪ್ರತಿದಿನ ದೇಹಕ್ಕೆ ಸಂಬಂಧಪಟ್ಟಂತ ದೇಹದ ಸೌಂದರ್ಯ, ದೈಹಿಕ ಸುಖ, ಶಾರೀರಿಕ ಬೇಕಾಗಿರುವ ಸಾಧನ, ಇದ ಕಡೆ ನಾವು ಗಮನವನ್ನ ಕೊಡ್ತಿದೀವಿ ಹೊರತು ಯಾವ್ದ ಕಡೆ ಗಮನ ಕೊಡ್ತಾ ಇಲ್ಲ ಆತ್ಮದ ಕಡೆ ಗಮನ. ಅಲ್ವಾ? ಅದಕ್ಕಾಗಿ ಯಾರು ಸದಾ ಆತ್ಮದ ಕಡೆ ಗಮನ ಇರ್ತಾರೋ ಅವರು ಶರೀರದ ಕಡೆ ಗಮನ ಅವ್ರದ್ದು
ಇರೋದೇ ಇಲ್ಲ. ಉದಾಹರಣೆಗೆ ಯೋಗೇಶ್ ಅಣ್ಣಿಗೆ ಬಟ್ಟಿ ಕಳಿಸಿದ್ದಾರೆ ಬಾಬಾ ಅಂತ ತಿಳ್ಕೊಳ್ಳಿ. ಎಲ್ಲಿ ಕಳಿಸಿದ್ದಾರೆ? ಬಟ್ಟಿ ಅವಾಗ ಬೆಳಗಿನ ಸಾಯಂಕಾಲದವರೆಗೆ ಅವ್ರಿಗೆ ಎಲ್ಲಿ ಕೆಲಸ? ಏನ್ ಕೆಲಸ? ಜ್ಞಾನ ಹೇಳೋದು. ಜ್ಞಾನ ಹೇಳೋದು ಕೇಳೋದು. ಕೆಲವೊಂದ್ಸಲ ಏನಾಗತ್ತೆ ಆತ್ಮೇರೆ, ಅಲ್ಲಿ ಹೋದಾಗ ಅಲ್ಲಿ ನೀರಿನ ಬಾಟ್ಲಿ ಇರ್ತದೆ. ಎಲ್ಲಿ? ಯೋಗೇಶಣ್ಣ ಪಕ್ಕ. ಕ್ಲಾಸ್ ಶುರು ಮಾಡ್ದಲ್ಲ ನೀರಿದೆ ಅಂತಾನೂ ಕೂಡ ಗೊತ್ತಿರೋದಿಲ್ಲ ಅವರಿಗೆ. ಬಾಯಾರಿಕೆ ಆಗಿದ್ದು ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಗಮನ ಎಲ್ಲಿರ್ತದೆ? ಆತ್ಮ ಜ್ಞಾನವನ್ನು ಹೇಳೋದ್ರಲ್ಲಿ ಅಲ್ವಾ. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ ಸೆಕೆ ಬರ್ತಾ ಇರ್ತದೆ. ಮೊನ್ನೆ 3 ದಿನದ ಬಟ್ಟಿ ಇತ್ತಲ್ಲ, ಸೆಕೆ ಆಗ್ತಾ ಇರ್ತದೆ. ಸೆಕೆ ಯಾವಾಗ ಆಗತ್ತೆ? ಯೋಗೇಶನಿಗೆ ಸೆಕೆ ಯಾವಾಗ ಆಗ್ತದೆ? ಬಿಸಿಲಿದ್ದ ಜ್ಞಾನ ಯಾವಾಗ ಹೇಳ್ತಾ ಇರೋದಿಲ್ಲ ಅವಾಗ ಸೆಕೆ ಆಗ್ತಾ ಇರ್ತದೆ. ಜ್ಞಾನ ಹೇಳ್ತಾ ಇರ್ಬೇಕಾದ್ರೆ ಯಾವ ಸೆಕೆನೂ ಆಗೋದಿಲ್ಲ, ಯಾವ ಚಳಿನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಗಮನ ಇಲ್ಲಿ ಜ್ಞಾನದ ಕಡೆ, ಹೇಳೋದ್ರ ಕಡೆ ಇರ್ತದೆ ಅಲ್ವಾ. ಆವಾಗ ಅಲ್ಲಿ ಸೆಕೆ ಚಳಿ ಕಡೆಗೆ ಏನಿರುದಿಲ್ಲ, ಗೊತ್ತೇ ಆಗೋದಿಲ್ಲ. ಇವತ್ ಮೈ ಮೇಲೆ ಎಲ್ಲಾದ್ರೂ ಸೊಳ್ಳೆ ಕೂತ್ಬಿಟ್ಟು ಅದು ಕಚ್ಚಿದ್ರು ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಯಾಕೆ? ಆತ್ಮಿಕ ಸೇವೆಯಲ್ಲಿ ಏನಾಗಿ ಬಿಡ್ತಾರ ಅಷ್ಟು ಬಿಸಿ ಆಗಿರ್ತದೆ. ಅಲ್ವಾ. ನೀವು ಕೂಡ ಮನೆಯಲ್ಲಿ ಜವಾಬ್ದಾರಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹೊಟ್ಟೆ ನೋವು ಬರುತ್ತಾ? ಇಲ್ಲ, ಯಾವಾಗ ಬರ್ತದೆ ಹೊಟ್ಟೆ ನೋವು? ಫ್ರೀ ಆಗಿದೆ. ಎಲ್ಲ ಕೆಲಸ ಮುಗಿದ ಮೇಲೆ ಏನ್ ಬರ್ತದೆ? ಅದಕ್ಕೆ ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಸ್ವಮಾನದಲ್ಲಿರ್ತಾರೋ, ಸ್ವರಾಜ್ಯ ಅಧಿಕಾರಿಗಳಾಗಿದ್ದಾರೋ ಅವರು ಸ್ವಮಾನದಲ್ಲೇ ಇರ್ತಾರೆ ಹೊರತು ಹೆಚ್ಚಿನ ರೂಪದಲ್ಲಿ ಅವರು ದೇಹ ಬಾಣದಲ್ಲಿ ಬರೋದಿಲ್ಲ. ಆವಾಗ ಶರೀರಕ್ಕೆ ಊಟ ಕೊಡ್ಬೇಕು, ತಿಂಡಿ ತಿನ್ನಿಸ್ಬೇಕು, ಮಲ್ಕೊಳ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಸುಂದರ ಮಾಡ್ಬೇಕು ಅನ್ನೋದು ಅದರ ಕಡೆ ಗಮನನೇ ಇರೋದಿಲ್ಲ. ಯಾಕಂದ್ರೆ ಆತ್ಮಿಕ ಸಂಪಾದನೆಯಲ್ಲಿ ಅವ್ರು ಯಾವಾಗ್ಲೂ ಕೂಡ ಏನಾಗಿರ್ತಾರೆ, ಯೂಸಿ ಆಗಿರ್ತಾರೆ. ಅದಕ್ಕೆ ನೀವು ಚೆಕ್ ಮಾಡ್ಕೊಳ್ಳಿ. ಒಂದು ದಿನದಲ್ಲಿ ಸ್ವಮಾನದಲ್ಲಿ ಹೆಚ್ಚಿಗೆ ಇರ್ತಿರೋ, ದೇಹ ಭಾನದಲ್ಲಿ ಹೆಚ್ಚಿಗೆ ಇರ್ತಿರೋ ಅಲ್ವಾ. ನಾವ್ ಯಾವಾಗ್ಲೂ ಗಮನ ಏನು ಅಂತಂದ್ರೆ, ಮಧ್ಯಾಹ್ನ ಊಟ ಆಯ್ತು, ರಾತ್ರಿ ಊಟಕ್ಕೆ ಏನ್ ತಿನ್ನೋಣ, ಯಾವ ವೆರೈಟಿ ಅಡಿಗೆ ಮಾಡೋಣ ಅಲ್ವಾ. ಅದ ಕಡೆ ಗಮನ ಕೊಟ್ರಿ ಅಂತಂದ್ರೆ ಏನರ್ಥ, ಯಾವ್ದಲ್ಲಿದ್ದೀರಿ? ದೇಹ ಬಾಂಧಲಿದ್ದೀರಿ ಅಂತ. ಅದರ ಬದಲು ಪರಮಾತ್ಮನಿಂದ ವೆರೈಟಿ ಊಟ ತಿನ್ಬೇಕು, ಮನನ ಚಿಂತನೆ ಮಾಡ್ಬೇಕು, ಹೊಸ ಸಾಧನೆ ಮಾಡ್ಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ತುಪ್ಪ ಸಂಪಾದನೆ ಮಾಡ್ಬೇಕು, ಬೇರೆ ವಿಧಾನ ಮಾಡ್ಬೇಕು. ಇದ್ಯಾವುದು? ಆತ್ಮಾಭಿಮಾನ, ಸ್ವಮಾನ. ಬಾಬಾ ನೋಡ್ತಾ ಇದಾರಂತೆ, ಮಕ್ಕಳು ಸ್ವಮಾನಕ್ಕಿಂತ ದೇಹ ಬಾನಲ್ಲಿ ಜಾಸ್ತಿ ಇದ್ದಾರೆ. ಬಾಬಾ ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು, ನೆಮ್ಮದಿ ಕೊಡು ಅಂತ ಕೇಳೋದಿಲ್ಲ. ಏನು ಕೊಡು ಅಂತ ಹೇಳ್ತಾರೆ? ಬಿಲ್ಡಿಂಗ್ ಕೊಡು, ಬಂಗಾರ ಕೊಡು, ಊಟ ಕೊಡು, ತಿಂಡಿ ಕೊಡು ಅಂತ ಏನ್ ಮಾಡ್ತಿದಾರಂತೆ, ಕೇಳ್ತಾ ಇದ್ದಾರೆ. ಓಕೆ, ಅದನ್ನ ಮಾಡಬಾರ್ದು. ಸದಾ ಎಲ್ಲಿರ್ಬೇಕು? ಸ್ವಮಾನದಲ್ಲಿದ್ದು ಸ್ವರಾಜ್ಯ ಅಧಿಕಾರಿಗಳು ಆಗಿ. ಓಕೆ, ಅಂಶ